ಈಗ ತಿಳ್ಕೊಳ್ಳೋಣ. ಡಾಕ್ಟರ್ ಬಸವರಾಜ ರೆಡ್ಡಿ ಅವರು ವೃತ್ತಿಯಲ್ಲಿ ಡಾಕ್ಟರ್ ಅಂತಂದ್ರೆ ಪಶು ವೈದ್ಯ ಶಾಸ್ತ್ರ ಡಾಕ್ಟರ್ ಆಗಿದ್ದು ಅಲ್ಲಿ ನಿವೃತ್ತಿ ಆದ್ಮೇಲೆ ಪೂರ್ಣವಾಗಿ ತಿಯಾಸಿಗಾಗಿ ಮುಡುಪಾಗಿಟ್ಟು ಬಳ್ಳಾರಿ ಲಾಡ್ಜ್ ಅಭಿವೃದ್ಧಿಗಾಗಿ ಅನೇಕ ಕಡೆ ಇಂಡಿಯನ್ ಸೆಕ್ಷನ್ ಸೌತ್ ಇಂಡಿಯಾ ಕಾನ್ಫರೆನ್ಸ್ ಅಲ್ಲೂ ಮಾತಾಡಿದ್ದಾರೆ. ಹಾಗೂ ನಮ್ಮ ಕರ್ನಾಟಕದಲ್ಲೂ ಭಾಷಣಗಳನ್ನು ಕೊಟ್ಟಿದ್ದಾರೆ. ತಮ್ಮ ಲಾಡ್ಜ್ ಅಲ್ಲಿ ನೋಡಿ, ಬಹಳ ವಿಶೇಷ ಅಂದ್ರೆ ಬಳ್ಳಾರಿ ಲಾಡ್ಜ್ ನಲ್ಲಿ ಪ್ರತಿದಿನ ವ್ಯಾಸಂಗ ನಡೀತಾ ಇದೆ. 265 ದಿನಗಳು ನಡೆಯುತ್ತೆ. ಈ ಕರೋನಾ ಸಮಯದಲ್ಲಿ ಲಾಕ್ ಆಗಿತ್ತು, ಈಗ ಮತ್ತೆ ಪ್ರಾರಂಭ ಮಾಡಿದ್ವಿ ಅಂತ ತಿಳಿಸಿದ್ದಾರೆ. ಬಹಳ ಚೆನ್ನಾಗಿ ಆ ಲಾಡ್ಜಿನ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಈ ದಿನದ ವಿಚಾರ ಸ್ಥೂಲ ಲೋಕದ ಬಗ್ಗೆ ನಮಗೆ ತಿಳಿಕೊಡಿಸ್ಬೇಕು, ಪ್ರಸ್ತುತ ಪಡಿಸ್ಬೇಕು ಅಂತ ನೀವೆಲ್ಲರ ಪರವಾಗಿ ಅವ್ರು ಕೋರ್ಕೊಳ್ತಾನೆ. ಸೋದರ ಬಸವರಾಜ ರೆಡ್ಡಿ ಅವರು ಪ್ರಾರಂಭ ಮಾಡ್ಲಾ? ಮಾಡಿ ಸರ್. ಶ್ವೇತರ್ಷಿ ಸಂಘದ ಮಹಾತ್ಮರಿಗೆ ವಂದಿಸುತ್ತಾ, ಆತ್ಮೀಯ ಸೋದರಿಯರೇ, ಈ ಒಂದು ಪ್ರತಿದಿನದ ಈ ಪ್ರಾಪಂಚಿಕ ವಿದ್ಯಮಾನಗಳನ್ನು ನೋಡಿದಾಗ ನಮಗೆ ಪ್ರಕೃತಿಯ ವಿಕೋಪಗಳು ಕಾಣ್ತಾ ಇದ್ದಾವೆ. ಅದೇ ರೀತಿ ಈ ರಾಕ್ಷಸ ವೃತ್ತಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದರೂ ಅಪಘಾತಗಳು, ಯುವಕ ಯುವತಿಯರು ಈ ಮಾದಕ ವಸ್ತುಗಳ ಸೇವನೆಯಿಂದ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಇದಕ್ಕೆ ಪರಿಹಾರವೇ ಇಲ್ಲವೇ ಅಂತಕ್ಕಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಬಂದಾಗ, ಬಹುಶಃ ನಾವು ಈಗ ಆಯ್ಕೆ ಮಾಡಿರ್ತಕ್ಕಂತಹ ಈ ಸನಾತನ ವಿದ್ಯೆ ಅಂತಕ್ಕಂತಹ ಪುಸ್ತಕ ಏನಿದೆ, ಡಾಕ್ಟರ್ ಆನಿ ಬೆಸೆಂಟ್ ಅವರು ಬರೆದಿರ್ತಕ್ಕಂತಹದ್ದು, ಅದು ನಮಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತಕ್ಕಂತಹ ಒಂದು ವಿಷಯವನ್ನು ಅದು ತಿಳಿಸ್ತತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಡಾಕ್ಟರ್ ಆನಿ ಬೆಸೆಂಟ್ ಅವರು ತಮ್ಮ ಮುನ್ನುಡಿಯಲ್ಲಿ ಹೇಳಿರುವಂತೆ, ಈ ಒಂದು ದಿವ್ಯಜ್ಞಾನ ಸಮಾಜದ ಬೋಧನೆಗಳ ಸತ್ಸಾರಾಂಶ ಎಲ್ಲ ಸಾಮಾನ್ಯ ಓದುಗರಿಗೂ ಕೂಡ ಇದು ಸಿಗಬೇಕು ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಮುಂದುವರೆದ ಜ್ಞಾನಾರ್ಜನೆಗೆ ಸಂಪೂರ್ಣ ಬುನಾದಿಯನ್ನ ಹಾಕ್ತಕ್ಕಂತಹ ರೀತಿಯಲ್ಲಿ ಪುಸ್ತಕವನ್ನ ಅವರು ಬರೆದಿದ್ದಾರೆ. ಅದೇ ರೀತಿಯಾಗಿ ಮೇಡಮ್ ಬ್ಲವರ್ಸ್ಕಿ ಅವರು ಕೊಟ್ಟಿರ್ತಕ್ಕಂತಹ ಯಾವ ದಿವ್ಯಜ್ಞಾನದ ಒಂದು ವಿಜ್ಞಾನ ಅಥವಾ ಒಂದು ರಹಸ್ಯವಾಗಿರ್ತಕ್ಕಂತಹ ಜ್ಞಾನವೇನಿದೆ, ಅದನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಒಂದು ಪುಸ್ತಕ ಅಂತಕ್ಕಂತಹದ್ದು ಒಂದು ಮೆಟ್ಟಿಲ ಕಲ್ಲಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಈ ಒಂದು ಪುಸ್ತಕವನ್ನ ಅಭ್ಯಾಸ ಮಾಡಿರ್ತಕ್ಕಂಥವರಿಗೆ ಅವರು ಒಂದು ಬೆಳಕನ್ನ ಕಂಡು ಶಾಂತಿ, ಸಮರ್ಥತೆ ಮತ್ತು ಸಮಾಧಾನಗಳನ್ನ ಗಳಿಸಿರುತ್ತಾರೆ ಅಂತಕ್ಕಂಥ ವಿಷಯವನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ಈ ಪುಸ್ತಕದಲ್ಲಿಯ ಬೋಧನೆಯು ಕೆಲವರಲ್ಲಿಯಾದರೂ ಇದರ ಬೆಲೆಯನ್ನು ಹೆಚ್ಚಿಸುವಂತಾಗಲಿ ಅಂತಕ್ಕಂತಹ ಒಂದು ಪ್ರಾರ್ಥನೆಯಿಂದ ಈ ಪುಸ್ತಕವನ್ನ 1897ರಲ್ಲಿ ಪ್ರಪಂಚಕ್ಕೆ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಒಂದು ಪುಸ್ತಕವನ್ನ ನಮ್ಮ ಹಿರಿಯ ಸೋದರರಾಗಿರ್ತಕ್ಕಂತಹ ದಿವಂಗತ ಟಿ.ಜಿ. ರಾಜಪ್ಪನವರು ಕನ್ನಡ ಭಾಷೆಯಲ್ಲಿ ಈ ಸನಾತನ ವಿದ್ಯೆ ಎಂಬ ನಾಮಾಂಕಿತದಿಂದ ಅನುವಾದ ಮಾಡಿದ್ದಾರೆ. ಇಲ್ಲಿ ಅವರು ಈ ಮುನ್ನುಡಿಯಲ್ಲಿ ತಿಳಿಸಿರುವಂತೆ, ಈ ಒಂದು ಪರಮಾತ್ಮನ ಸ್ವರೂಪವನ್ನು ಬೋಧಿಸ್ತಕ್ಕ ಸನಾತನ ವಿದ್ಯೆಯು ಪರಮಾತ್ಮನಷ್ಟೇ ಪುರಾತನವಾದದ್ದು. ಅವರು ಇಲ್ಲಿ ಭಗವದ್ಗೀತೆಯ 9ನೇ ಅಧ್ಯಾಯದ 2ನೆಯ ಶ್ಲೋಕವನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಂದರೆ ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನು, ಎಲ್ಲ ರಹಸ್ಯಗಳ ರಾಜನು, ಅತಿ ಪವಿತ್ರನು, ಅತ್ಯುತ್ತಮ ಪ್ರತ್ಯಕ್ಷ ಫಲವುಳ್ಳದ್ದು, ಧರ್ಮಯುಕ್ತವು, ಸಾಧನೆಗೆ ತುಂಬಾ ಸುಲಭವು ಮತ್ತು ಅವಿನಾಶಿಯೂ ಆಗಿದೆ ಅಂತಕ್ಕಂತಹ ವಿಷಯವನ್ನ ಅವರು ಹೇಳಿದ್ದಾರೆ.
ಇದನ್ನ ಥಿಯಾಸಫಿ ಗ್ರಂಥಗಳಲ್ಲಿ ಈ ವಿಷಯವನ್ನ ಗುಪ್ತ ವಿದ್ಯೆ ಎಂದು ಕರೆದಿದ್ದೇವೆ. ಈ ಗುಪ್ತ ವಿದ್ಯೆ ಅಂತ ಹೇಳಿದ್ರೆ ಇದು ಯಾರಿಗೂ ಅರ್ಥವಾಗದ ರೀತಿಯಲ್ಲಿ ಬಚ್ಚಿಟ್ಟಿರ್ತಕ್ಕಂಥದ್ದು ಅಲ್ಲ. ಆ ಒಂದು ವಿದ್ಯೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಸಂಸ್ಕಾರ ಅಂತಕ್ಕಂಥದ್ದು, ಆತ್ಮ ಸಂಸ್ಕಾರ ಅಂತಕ್ಕಂಥದ್ದು ನಮಗೆ ಬೇಕಾಗ್ತದೆ. ಆದ್ದರಿಂದ ಅಂತಹ ಒಂದು ಉತ್ತಮ ಮಟ್ಟವನ್ನು ಬೆಳೆಸಿಕೊಂಡಿರೋರಿಗೆ ಮಾತ್ರ, ಅಂತಹ ಅಧಿಕಾರಿಗಳಿಗೆ ಮಾತ್ರ ಇದು ಒಂದು ಜ್ಞಾನ ಸಿಗ್ತತೆ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ರಹಸ್ಯ ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಈ ಪ್ರಪಂಚದಲ್ಲಿ ಇನ್ನು ನೀರಸವಾಗಿರ್ತಕ್ಕಂತಹ, ಅಂದ್ರೆ ಇಲ್ಲಿ ಪ್ರಪಂಚದಲ್ಲಿ ಸಿಗತಕ್ಕಂತಹ ಸುಖ ಅದು ನೀರಸವಾಗಿ ಕಂಡಿರ್ತಕ್ಕಂಥವರು ಮತ್ತು ಯಾರು ಆ ಪರಮಾತ್ಮನನ್ನ ತಿಳಿದುಕೊಳ್ಳಬೇಕು ಅಂತಕ್ಕಂತಹ ಒಂದು ಕುತೂಹಲ ಪಡೆದಿರ್ತಾರೋ ಅಂತ ವೃದ್ಧ ಜೀವನಗಳಿಗೆ ಮಾತ್ರ ಈ ಒಂದು ಪುಸ್ತಕ ಅಂತಕ್ಕಂತಹದ್ದು ಉಪಯೋಗ ಆಗ್ತದೆ ಅಂತಕ್ಕಂತಹ ವಿಷಯವನ್ನ ಅವರು ತಿಳಿಸಿದ್ದಾರೆ. ಇನ್ನು ವಿಷಯಕ್ಕೆ ಬರುವುದಂತ ಹೇಳಿದರೆ ಸ್ಥೂಲ ಲೋಕ, ಅಂದ್ರೆ ಸ್ಥೂಲ ಲೋಕ ಅಂತ ಹೇಳಿದ್ರೆ ಇದು ಕೊನೆಯದಾಗಿರ್ತಕ್ಕಂಥ, ಅಂದ್ರೆ ಸೃಷ್ಟಿಯಲ್ಲಿ ಕೊನೆಯದಾಗಿ ಆವಿರ್ಭವಿಸಿರ್ತಕ್ಕಂತಹದ್ದು. ಅಂದರೆ ನಾವು ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಸಪ್ತ ಲೋಕಗಳು ಅಂತಕ್ಕಂಥದ್ದನ್ನ ಈಗಾಗಲೇ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಕೊನೆಯದಾಗಿರ್ತಕ್ಕಂತಹದ್ದೇ ಸ್ಥೂಲ ಪ್ರಪಂಚ. ಆದರೆ ಈ ಒಂದು ಗ್ರಂಥದಲ್ಲಿ ಪ್ರಾರಂಭದಲ್ಲಿಯೇ ಅದನ್ನ ಯಾಕೆ ಕೊಟ್ಟಿದ್ದಾರಂತ ಹೇಳಿದ್ರೆ ನಮ್ಮೆಲ್ಲರ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂತಹದ್ದು. ಆದ್ದರಿಂದ ಅದರ ಮುಖಾಂತರ ಈ ಒಂದು ಜ್ಞಾನವನ್ನ ನಾವು ಆಂತರಿಕ ರೀತಿಯಲ್ಲಿ ಪ್ರವೇಶ ಮಾಡಿದಾಗ ಆ ಉಳಿದ ಲೋಕಗಳ ಒಂದು ಆ ತಿಳುವಳಿಕೆ ಅಂತಕ್ಕಂಥದ್ದು ನಮಗೆ ಬರ್ತತೆ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಮೊದಲನೇ ಅಧ್ಯಾಯದಲ್ಲಿ ಮೊದಲಾಗಿ ಈ ಒಂದು ಸ್ಥೂಲ ಲೋಕವನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಯಾವ ರೀತಿಯಾಗಿ ಈ ಸೃಷ್ಟಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಅಂತಕ್ಕಂತಹ ಪ್ರಾರಂಭಿಕ ಕೆಲವು ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಏಕೈಕ ಸದ್ವಸ್ತುವಿನ ಅಂತರಾಳದಿಂದ ಈಶ್ವರನು ಬಹಿರ್ಗತನಾಗುತ್ತಾನೆ. ಒಂದಾಗಿರುವ ತಾನು ಅನೇಕವಾಗಬೇಕೆಂಬ ಸತ್ಸಂಕಲ್ಪದ ಇಚ್ಛಾಶಕ್ತಿಯಿಂದ ಈಶ್ವರನಾಗಿ ಅವತರಿಸಿದನು. ಈಶ್ವರನು ತನ್ನ ಕಾರ್ಯಕಲಾಪಗಳನ್ನು ಪರಿಮಿತಿಗೊಳಿಸುವಂತೆ ತಾನೇ ತನ್ನ ಸ್ವಂತ ಇಚ್ಛೆಯಿಂದ ಒಂದು ವೃತ್ತಾಕಾರದ ಎಲೆ ಕಟ್ಟನ್ನು ನಿರ್ಮಿಸಿಕೊಂಡನು. ಅಂದ್ರೆ ಈ ಒಂದು ವೃತ್ತಾಕಾರದ ಈ ಎಲೆ ಕಟ್ಟು ಅಂತ ಹೇಳಿದ್ರೆ ನಾವು ನಮ್ಮ ದಿವ್ಯಜ್ಞಾನ ಸಮಾಜದ ಒಂದು ಲೋಗೋ ಏನಿದೆ, ಯಾವ ಒಂದು ಹಾವು ತನ್ನ ಬಾಯಲ್ಲಿ ಬಾಲವನ್ನು ಇಟ್ಟುಕೊಂಡಿರ್ತಕ್ಕಂತಹ ಆ ಒಂದು ಚಿಹ್ನೆ ಇದೆ, ಅದಕ್ಕೆ ಅನ್ವಯಿಸುವಂತಹ ರೀತಿಯಲ್ಲಿ ಈ ಒಂದು ವಿಶ್ವದ ಎಲ್ಲೆಯನ್ನ ಅದರ ಮುಖಾಂತರ ತಿಳಿಸತಕ್ಕಂತಹ ಒಂದು ಕೆಲಸ ಅಂತಕ್ಕಂಥದ್ದು ಆಗ್ತಾ ಇದೆ. ಈ ವೃತ್ತವು ಈಶ್ವರನ ಕಾರ್ಯಕ್ಷೇತ್ರದ ವಿಸ್ತೀರ್ಣವನ್ನು ಸೂಚಿಸುತ್ತದೆ. ಅಂದ್ರೆ ತಾನು ಸೃಷ್ಟಿಸಿರ್ತಕ್ಕಂತಹ ಇಂತಹ ಒಂದು ವಿಸ್ತೀರ್ಣದಲ್ಲಿ ಯಾವ ಸಪ್ತ ಲೋಕಗಳು ಅಂತ ಕರೀತಾ ಇದ್ದೀವೋ, ಅಂದ್ರೆ ಈ ಮೊದಲು ಕೇವಲ ಪಂಚ ಭೂತಗಳು ಅಂತಕ್ಕಂತಹ ರೀತಿಯಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ಆದರೆ ನಿಜಕ್ಕೆ ಈ ದಿವ್ಯಜ್ಞಾನ ಸಮಾಜ ಬಂದ ಮೇಲೆ ಅದು ಅಲ್ಲಿ ಸಪ್ತ ಲೋಕಗಳು ಇದೆ ಅಂತಕ್ಕಂತಹದ್ದನ್ನ ನಮಗೆ ಅದು ತಿಳಿಸಿಕೊಟ್ಟಿರ್ತಕ್ಕಂತಹದ್ದು. ಈ ಒಂದು ವಿಜ್ಞಾನಿಗಳು ಇದನ್ನ ಕೇವಲ ಈ ವಸ್ತು ಅಂತಕ್ಕಂತಹದ್ದು ಮೂರು ಅವಸ್ಥೆಗಳಲ್ಲಿ ಇರುತ್ತದೆ, ಆ ಮೂರು ಅವಸ್ಥೆಗಳೇ ನಿಜ ಅಂತಕ್ಕಂತಹ ರೀತಿಯಲ್ಲಿ ಅದು ಪ್ರಾರಂಭವಾಯಿತು. ಆದರೆ ಈಗ ಅದೇ ವಿಜ್ಞಾನಿಗಳು ಇನ್ನು ಮುಂದುವರೆದು ಮತ್ತೊಂದು ಅವಸ್ಥೆಯನ್ನ ಕಂಡುಹಿಡಿದಿದ್ದಾರೆ. ಅದು ಅನಿಲವಾದ ಮೇಲೆ ಪ್ಲಾಸ್ಮಾ ಅಂತಕ್ಕಂಥದ್ದನ್ನು ಕಂಡುಹಿಡಿದಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಅವರು ಕಂಡುಕೊಂಡಿರತಕ್ಕಂತಹ ನಾಲ್ಕು, ಅದನ್ನು ಮೀರಿ ದಿವ್ಯಜ್ಞಾನ ಸಮಾಜ ಹೇಳಿರ್ತಕ್ಕಂತಹ ಮೂರು ಇದಾವೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಸ್ಮರಿಸಬಹುದು. ಈ ಮೂಲಕ ಅವ್ಯಕ್ತನಾಗಿದ್ದ ಬ್ರಹ್ಮನು ವ್ಯಕ್ತನಾಗುವ ರೀತಿಯಲ್ಲಿ ಆ ಒಂದು ಸರಿಹದ್ದಿನೊಳಗೆ ವಿಶ್ವವು ಆವಿರ್ಭವಿಸುತ್ತದೆ, ವಿಕಾಸಗೊಳ್ಳುತ್ತದೆ ಮತ್ತು ನಿರ್ಗಮಿಸುತ್ತದೆ. ಅಂದ್ರೆ ಯಾವ ಒಂದು ಸೃಷ್ಟಿ ಸ್ಥಿತಿ ಲಯಗಳು ಅಂತಕ್ಕಂಥವು ನಡೀತವೋ ಅವುಗಳ ಒಂದು ಮೂರು ಕ್ರಿಯೆಗಳಿಂದ ಆ ಒಂದು
ಅವ್ಯಕ್ತನಾಗಿರ್ತಕ್ಕಂತಹ ಬ್ರಹ್ಮನು ವ್ಯಕ್ತವಾಗುತ್ತಾನೆ. ಇದು ಇರುವಷ್ಟು ಕಾಲ ಆತನಿಂದಲೇ ಇರುವಿಕೆಯನ್ನು ಪಡೆಯುತ್ತದೆ. ಅಂದ್ರೆ ಯಾವ ಆ ಒಂದು ಶಕ್ತಿ, ಅಂತರ ಶಕ್ತಿ ಇದೆಯೋ ಆ ಒಂದು ಚೈತನ್ಯದ ಶಕ್ತಿಯಿಂದಲೇ ಇದು ಎಲ್ಲವೂ ಕೂಡ ನಡೆಯುತ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಜೀವಿಸುವ ಮೂಲಕ ಬದಲಾವಣೆಗಳನ್ನ ಹೊಂದುತ್ತದೆ. ಯಾವ ವಿಕಾಸ ಅಂತಕ್ಕಂಥದ್ದು ನಾವು ಹೇಳ್ತೀವೋ, ರೂಪ ವಿಕಾಸ ಮತ್ತು ಪ್ರಜ್ಞೆಯ ವಿಕಾಸ ಅಂತಕ್ಕಂಥದ್ದು ಹೇಳ್ತೀವೋ, ಆ ರೀತಿ ಈ ಜೀವನ ಮುಖಾಂತರ ಅದು ರೂಪ ಮತ್ತು ಪ್ರಜ್ಞೆಯ ವಿಕಾಸವನ್ನು ಹೊಂದತಕ್ಕಂಥ ಬದಲಾವಣೆಗಳನ್ನ ಮಾಡ್ತತೆ. ಇದರ ಪ್ರಕೃತಿಯು ಆತನ ವ್ಯಕ್ತ ಸ್ವರೂಪವು. ಅದರಲ್ಲಿ ತಾಂಡವಾಡುವ ಶಕ್ತಿ ವಿಶೇಷಗಳು ಆತನ ಚೈತನ್ಯ ವಾಹಿನಿಗಳು. ಅಂದ್ರೆ ಇಲ್ಲಿ ಪ್ರಕೃತಿ ಪುರುಷ ಅಂತಕ್ಕಂತಹ ಎರಡು ಪದಗಳು ಏನು ಬರ್ತವೆ. ಇಲ್ಲಿ ಸಾಮಾನ್ಯವಾಗಿ ಪುರುಷ ಅಂತ ಹೇಳಿದ್ರೆ ಯಾವ ಈಶ್ವರನು ಇದ್ದಾನೋ ಆತನ ಒಂದು ಆ ಒಂದು ಚೈತನ್ಯವನ್ನ ಉಪಯೋಗಿಸಿಕೊಂಡಿರ್ತಕ್ಕಂತಹ, ತನ್ನ ಚೈತನ್ಯವನ್ನು ಸೃಷ್ಟಿಗೆ ಉಪಯೋಗಿಸಿಕೊಂಡಿರ್ತಕ್ಕಂತಹ ರೀತಿಯಲ್ಲಿ ಪುರುಷ ಅಥವಾ ಪ್ರಜ್ಞೆ ಅಂತಕ್ಕಂತಹ ರೀತಿಯಲ್ಲಿ ಆ ಪದವನ್ನ ನಾವು ಬಳಸ್ತೀವಿ. ಮತ್ತು ಆ ಪ್ರಜ್ಞೆ ತನ್ನಷ್ಟಕ್ಕೆ ತಾನೇ ವ್ಯಕ್ತವಾಗುವುದಕ್ಕೆ ಸಾಧ್ಯ ಇರುವುದಿಲ್ಲ. ಆದ್ದರಿಂದ ಅದಕ್ಕೊಂದು ವಾಹಿನಿ ಅಂತಕ್ಕಂತಹದ್ದು ಬೇಕಾಗುತ್ತದೆ. ಆ ವಾಹಿನಿಯಾಗಿ ಈ ಪ್ರಕೃತಿ ಅಂತಕ್ಕಂತಹದ್ದು ಆ ಮೂಲ ಪ್ರಕೃತಿಯಿಂದ ಬಂದಿರತಕ್ಕಂತಹ ರೀತಿಯಲ್ಲಿ ಆ ಈಶ್ವರನ ಸುತ್ತಲೂ ಕೂಡ ತೆಳುವಾಗಿರ್ತಕ್ಕಂತಹ ಒಂದು ಮೂಲ ಪ್ರಕೃತಿಯ ಆವರಣವೂ ಕೂಡ ಇರುತ್ತೆ ಅಂತಕ್ಕಂತಹದ್ದನ್ನ ಹೇಳ್ತಾ ಇದ್ದಾರೆ. ಅದರಲ್ಲಿ ತಾಂಡವಾಡುವ ಶಕ್ತಿ ವಿಶೇಷಗಳು ಆತನ ಚೈತನ್ಯ ವಾಹಿಗಳು. ಆತನು ಪ್ರತಿ ಅಣುವಿನಲ್ಲಿಯೂ ಅಂತರ್ಗತನಾಗಿರುವನು, ಎಲ್ಲವನ್ನು ವ್ಯಾಪಿಸಿ ಎಲ್ಲವನ್ನು ಪೋಷಿಸುತ್ತಾ ಎಲ್ಲವನ್ನು ವಿಕಾಸಗೊಳಿಸುತ್ತಿರುವನು. ಅಂದ್ರೆ ಇಲ್ಲಿ ಅಣು ಅಂತಕ್ಕಂತಹ ಒಂದು ಪದ ಬಂದಿದೆ. ಅಂದ್ರೆ ಈ ಒಂದು ಸೃಷ್ಟಿ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಯಾವ ಒಂದು ಏಕೈಕ ವಸ್ತು ಇತ್ತೋ ಆ ಏಕೈಕ ವಸ್ತುವಿನಲ್ಲಿ ಈ ಗ್ರೇಟ್ ಬ್ರೆತ್ ಮಹಾಪ್ರಾಣ ಅಂತಕ್ಕಂತಹ ರೀತಿಯಲ್ಲಿ ಅದು ಆ ಒಂದು ವಸ್ತುವಿನಲ್ಲಿ ಆ ಪ್ರಾಣ ಅಂತಕ್ಕಂಥದ್ದು ಕೆಲವು ಗುಳ್ಳೆಗಳ ರೀತಿಯಲ್ಲಿ ಆ ಪ್ರಾರಂಭಿಕವಾಗಿರ್ತಕ್ಕಂತಹ ಈ ಒಂದು ಫಂಡಮೆಂಟಲ್ ಡಿವೈನ್ ಆಟಮ್ಸ್, ಅಂದ್ರೆ ಆ ರೀತಿಯಾಗಿ ಅದು ಯಾವ ಒಂದು ದಿವ್ಯವಾಗಿರ್ತಕ್ಕಂತಹ ಅಣುವನ್ನ ಆ ಒಂದು ಪ್ರಾಣದಿಂದ ಸೃಷ್ಟಿ ಮಾಡಿತೋ ಅದರಲ್ಲಿ 7 ಗುಳ್ಳೆಗಳಿಂದ ಕೂಡಿರ್ತಕ್ಕಂತಹ ಒಂದು ಸರಳಿ ಅಂತಕ್ಕಂತಹದ್ದು ಇದೆ ಅಂತಕ್ಕಂತಹದ್ದನ್ನ ನಾವು ನೋಡಿದ್ದೇವೆ. ಅಂದ್ರೆ ಈ ರೀತಿಯಾಗಿ ಆ ಒಂದು ಆ ಸ್ಥಳದಲ್ಲಿ ಅಂತರ್ಗತನಾಗಿ ಆ ಒಂದು ಆಂತರಿಕವಾಗಿರ್ತಕ್ಕಂತಹ ಸ್ಥಳದಲ್ಲಿ ಎಲ್ಲವನ್ನೂ ವ್ಯಾಪಿಸಿ ಎಲ್ಲವನ್ನೂ ಪೋಷಿಸುತ್ತಾ ಎಲ್ಲವನ್ನೂ ವಿಕಾಸಗೊಳಿಸುತ್ತಿರುವನು. ಅಂದ್ರೆ ಈ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಅಂತರ ಚೈತನ್ಯ ಅಥವಾ ಶಕ್ತಿ ಅಂತಕ್ಕಂತಹದ್ದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ತಾನು ಕೇಂದ್ರ ಬಿಂದುವಾಗಿ ಆ ಒಂದು ಕೇಂದ್ರದಿಂದ ತಾನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂತಹ ಯಾವ ಪರದೀಯ ಅಂತಕ್ಕಂಥದ್ದು ಇದೆಯೋ ಆ ಒಂದು ಪರದಿಯವರೆಗೆ ತಾನು ಅಂತರ್ಮುಖನಾಗಿ ಆ ಒಂದು ಕೇಂದ್ರ ಬಿಂದುವಿನಿಂದ ಪ್ರತಿಯೊಂದು ಕಣದಲ್ಲಿಯೂ ಕೂಡ ಆತ ಇರ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಳ್ಬೇಕು. ಆತನೇ ಅದರ ಮೂಲವು ಮತ್ತು ಗುರಿ, ಅದರ ಕಾರಣ ಮತ್ತು ಲಕ್ಷ್ಯ, ಅದರ ಕೇಂದ್ರ ಮತ್ತು ಪರದಿ. ಇದು ಆತನ ಚೈತನ್ಯದ ಆಧಾರದ ಮೇಲೆ ಕಟ್ಟಲ್ಪಟ್ಟಿದೆ. ಅಂದ್ರೆ ಇದು ಎಲ್ಲವೂ ಕೂಡ ಒಂದು ಹಿಡಿತದಲ್ಲಿ ಇಟ್ಟಿರ್ತಕ್ಕಂತಹ ರೀತಿಯಲ್ಲಿ ಇದು ಎಲ್ಲವೂ ಕೂಡ ನಡೀತಾ ಇದೆ. ಇದೇ ಅದರ ಉಸಿರು, ಅದನ್ನು ಸುತ್ತುಗಟ್ಟಿರುವ ಬಯಲು ಆತನೇ. ಆತನು ಪ್ರತಿಯೊಂದು ವಸ್ತುವಿನಲ್ಲಿ ಇರುತ್ತಾನೆ, ಪ್ರತಿಯೊಂದು ವಸ್ತು ಆತನಲ್ಲಿರುತ್ತದೆ. ಆತನಿಲ್ಲದೆ ಯಾವ ವಸ್ತು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಅಂದ್ರೆ ಯಾವುದೇ ವಸ್ತು ಪ್ರಪಂಚದಲ್ಲಿ ನಾವು ತೆಗೆದುಕೊಂಡ್ರೂ ಕೂಡ ಅದು ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿದ್ರೆ ಆ ಒಂದು ಜೀವ ಚೈತನ್ಯ ಅಂತಕ್ಕಂಥದ್ದು ಅದರ ಒಳಗಡೆ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಸನಾತನ ವಿದ್ಯೆಗೆ ಮೂಲಭೂತರಾದ ಋಷಿವರ್ಯರು ವ್ಯಕ್ತ ಪ್ರಪಂಚದ ಪ್ರಾರಂಭಾವಸ್ಥೆಯನ್ನು ಈ ಮೇಲ್ಕಂಡಂತೆ ಅವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಮಹಾತ್ಮರು ಇದೆಲ್ಲವನ್ನೂ ಕೂಡ ನಮಗೆ ತಿಳಿಸಿದರು. ಆ ಮಹಾತ್ಮರೇ ಈ ತ್ರಿಮೂರ್ತಿ ಸ್ವರೂಪದ ಆತ್ಮ ವಿಕಾಸದ ಕ್ರಮವನ್ನು ಕೂಡ ತಿಳಿಸಿರುತ್ತಾರೆ. ಎಲ್ಲ ಜೀವಿಗಳಿಗೂ ಮೂಲ ಕಾರಣನಾದ ಪ್ರಥಮ ಮೂರ್ತಿ
ಆತನಿಂದ ವ್ಯಕ್ತಪಡಿಸಿದ ದ್ವಿತೀಯ ಮೂರ್ತಿ. ಆತ ಪ್ರಥಮವಾಗಿ ಜೀವ ಮತ್ತು ರೂಪ ದ್ವಂದ್ವಗಳನ್ನು, ಪ್ರಕೃತಿಯ ಎರಡು ಧ್ರುವಗಳನ್ನು ನಿರ್ಮಿಸಿ ಆ ಧ್ರುವಗಳ ಮಧ್ಯೆ ವಿಶ್ವದ ಬಲೆಯನ್ನು ಹೆಣೆದಿದ್ದಾನೆ. ಅಂದ್ರೆ ಈ ರೀತಿಯಾಗಿ ಈ ದ್ವಂದ್ವ ಅನ್ನತಕ್ಕಂತಹದ್ದು ಜೀವ ಜಡ ಅಂತಕ್ಕಂತಹ ರೀತಿಯಲ್ಲಿ, ಅಂದ್ರೆ ಇದು ಯಾವ ರೀತಿಯಲ್ಲಿ ಈತ ಮಾಡಿದ್ದಾನಂತ ಹೇಳಿದ್ರೆ, ಪ್ರಕೃತಿಯ ಎರಡು ಧ್ರುವಗಳನ್ನು ನಿರ್ಮಿಸಿ ಆ ಧ್ರುವಗಳ ಮಧ್ಯೆ ವಿಶ್ವದ ಬಲೆಯನ್ನು ಹೆಣೆದಿದ್ದಾನೆ. ಇದರಿಂದ ದ್ವಂದ್ವಗಳಾದ ಜೀವ ರೂಪ, ಚೈತನ್ಯ ಜಡ, ಧನಶಕ್ತಿ ರಣಶಕ್ತಿ, ಕ್ರಿಯಾ ನಿಷ್ಕ್ರಿಯ, ಮಾತಾ ಪಿತೃ, ಪ್ರಾಪಂಚಿಕ, ಈ ರೀತಿಯಾಗಿ ಪ್ರಾಪಂಚಿಕ ಸಂಬಂಧವನ್ನ ಏರ್ಪಡಿಸಿದ್ದಾನೆ. ಅನಂತರ ಮೂರನೇ ಮೂರ್ತಿಯು ವಿಶ್ವವ್ಯಾಪಕ ಮನಸ್ಸಿನಲ್ಲಿ ಆವಿರ್ಭವಿಸಿ ಅದರಲ್ಲಿ ಜೀವಿಗಳ ಎಲ್ಲ ಮಾದರಿ ಪಡಿ ಹಚ್ಚಿನ ಶಕ್ತಿಗಳು ಖಜಾನೆಯಾಗಿ ಇದ್ದುಕೊಂಡು ಮುಂದಿನ ವಿಶ್ವ ಸಂಸರಣ ಕ್ರಮದಲ್ಲಿ ಕೆಳಗಿನ ಲೋಕಗಳ ಸೃಷ್ಟಿಗೆ ಕಾರಣವಾಗುತ್ತದೆ. ಈ ರೀತಿಯಾಗಿ ಹಿಂದಿನ ಬ್ರಹ್ಮಾಂಡದ ಸಂಸರಣದ ಫಲಗಳು ಇಂದಿನ ಜಗತ್ತಿಗೆ ಬೀಜ ರೂಪವಾಗಿ ತರಲ್ಪಟ್ಟಿವೆ. ಅಂದ್ರೆ ಈ ಹಿಂದೆ ಯಾವ ಒಂದು ಸಂಸರಣ ಅಂತಕ್ಕಂಥದ್ದು ನಡೆದಿತ್ತೋ ಆ ಸಂಸರಣದಲ್ಲಿ ತಾವು ಗಳಿಸಿರ್ತಕ್ಕಂತಹ ಫಲಗಳೇನಿದ್ದವೋ ಅದರ ಮುಖಾಂತರ ಮುಂದಿನ ಈ ಒಂದು ಬ್ರಹ್ಮಾಂಡದ ಸಂಸರಣೆಗೆ ಅವರು ಬೀಜ ರೂಪಗಳಾಗಿ ಬಂದಿದ್ದಾರೆ. ಯಾವುದಾದರೂ ಬ್ರಹ್ಮಾಂಡದ ಜೀವ ಜಡಗಳು ವಿಸ್ತರಣೆಯಲ್ಲಿ ಪರಿಮಿತಿಯುಳ್ಳವು, ಕಾಲಮಾನದಿಂದ ಕ್ಷಣಿಕವಾದವು. ಅಂದ್ರೆ ಈ ಒಂದು ಬ್ರಹ್ಮಾಂಡ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಇರ್ತಕ್ಕಂತಹ ಯಾವ ಜೀವವಾಗಲಿ ಅಥವಾ ಜಡವಾಗಲಿ ಅದರ ವಿಸ್ತರಣೆಯಲ್ಲಿ ಪರಿಮಿತಿ ಅಂತಕ್ಕಂಥದ್ದು ಇರ್ತದೆ ಮತ್ತು ಕಾಲದ ದೃಷ್ಟಿಯಿಂದ ಅವೆಲ್ಲವೂ ಕೂಡ ಕ್ಷಣಿಕವಾಗಿರ್ತಕ್ಕಂಥವು. ಆದರೆ ಇವೆರಡರ ಮೂಲವು ನಿತ್ಯವಾಗಿರ್ತಕ್ಕಂಥದ್ದು. ಮೂಲ ಪ್ರಕೃತಿಯು ಏಕೈಕ ಮೂಲ ವಸ್ತುವಿನ ಮೇಲೆ ಒದಿಸಿರುವ ಒದಿಕೆಯಂತೆ ಈಶ್ವರನಿಗೆ ಗೋಚರಿಸುತ್ತೆಂದು ಒಬ್ಬ ದರ್ಶನಕಾರರು ಹೇಳಿರುತ್ತಾರೆ. ಅಂದ್ರೆ ಈಶ್ವರನಿಗೂ ಕೂಡ ಆ ಒಂದು ಮೂಲ ಪ್ರಕೃತಿಯ ತೆಳುವಾಗಿರ್ತಕ್ಕಂತಹ ಪೊರೆ ಅಂತಕ್ಕಂಥದ್ದು ಉಪಾಧಿಯ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥ ವಿಷಯವನ್ನ ಹೇಳ್ತಾ ಇದ್ದಾರೆ. ಈ ಒದಿಕೆಯನ್ನೇ ಈಶ್ವರನು ತನ್ನ ಅಭಿವ್ಯಕ್ತ ಸಾಧನವನ್ನಾಗಿ ಉಪಯೋಗಿಸುತ್ತಾನೆ. ಅಂದ್ರೆ ಈ ರೀತಿಯಾಗಿ ಪ್ರಕೃತ ಪುರುಷ ಅಂತಕ್ಕಂತಹ ರೀತಿಯಲ್ಲಿ ಅವು ಅನ್ಯೋನ್ಯವಾಗಿ ಒಂದಕ್ಕೊಂದು ಈ ಒಂದು ದಾಂಪತ್ಯದ ಜೀವನ ಗಂಡು ಹೆಣ್ಣು ಅಂತಕ್ಕಂಥ ಯಾವ ರೀತಿಯಲ್ಲಿ ಅಭೇದ್ಯವಾಗಿರ್ತದೋ ಆ ರೀತಿಯಾಗಿ ಅವು ಎರಡೂ ಕೂಡ ಕೂಡಿಕೊಂಡು ಇದ್ದರೆ ಮಾತ್ರ ಈ ಒಂದು ಸೃಷ್ಟಿಯಲ್ಲಿ ಅಭಿವ್ಯಕ್ತತೆ ಅಂತಕ್ಕಂಥದ್ದು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಈ ರೀತಿಯಾಗಿ ಆ ಒಂದು ಪ್ರಕೃತಿ ಅಂತಕ್ಕಂಥದ್ದು ಅಭಿವ್ಯಕ್ತವಾಗುವುದಕ್ಕೆ ಉಪಯೋಗ ಆಗ್ತದೆ. ಈ ಒದಿಕೆಯು ತನ್ನನ್ನು ಪರಿಮಿತಿಗೊಳಿಸುವ ಕಟ್ಟಾಗಿ ಉಪಯೋಗಿಸುವ ಉದ್ದೇಶದಿಂದ ಆತನ ಸೃಷ್ಟಿ ಕಾರ್ಯವು ಸಾಧ್ಯವಾಗುವುದಕ್ಕೆ ಈ ಒದಿಕೆಯೇ ಉಪದಾನ. ಅಂದ್ರೆ ಇದು ಈ ವ್ಯಕ್ತವಾಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಆ ಒಂದು ಪ್ರದೇಶದಲ್ಲಿ ಆ ಪರಿಮಿತಿ ಅಂತಕ್ಕಂತಹ ಪರಿಧಿ ಅಂತಕ್ಕಂಥದ್ದು ಇದ್ದರೆ ಮಾತ್ರ ಆ ವ್ಯಕ್ತವಾಗುವುದಕ್ಕೆ ಸಾಧ್ಯವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕೃತಿ ಅಂತಕ್ಕಂಥದ್ದು ಸೃಷ್ಟಿಗೆ ವ್ಯಕ್ತವಾಗುವುದಕ್ಕೆ ಸಹಾಯ ಮಾಡುತ್ತದೆ. ಇದರಿಂದ ತನ್ನ ಬ್ರಹ್ಮಾಂಡಕ್ಕೆ ತಕ್ಕ ಪ್ರಕೃತಿಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾನೆ. ತಾನು ಅದಕ್ಕೆ ಪ್ರಾಣ ಸ್ವರೂಪನಾಗಿದ್ದುಕೊಂಡು ಅದನ್ನು ತನ್ನ ಸಂಕಲ್ಪ ಅನುಸಾರ ತಿದ್ದಿ ನಿಯಮಿಸುತ್ತಾನೆ. ಅಂದ್ರೆ ಈ ರೀತಿಯಾಗಿ ಬ್ರಹ್ಮಾಂಡಕ್ಕೆ ಆ ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ಅದಕ್ಕೆ ಪ್ರಾಣ ಸ್ವರೂಪನಾಗಿ ಒಳಗಡೆ ಇದ್ದುಕೊಂಡು ಏನೆಲ್ಲ ಒಂದು ಸಂಸರಣೆ ಅಂತಕ್ಕಂಥದ್ದು ಆಗಬೇಕಾಗಿದೆಯೋ ಆ ಸಂಕಲ್ಪ ಅಂತಕ್ಕಂಥ ಆ ಒಂದು ವಿಕಾಸ ಅನ್ನತಕ್ಕಂಥದ್ದು ತನ್ನ ಒಂದು ಸಂಕಲ್ಪಕ್ಕೆ ಅನುಸಾರವಾಗಿ ಅದು ನಡೀತಾ ಇರ್ತದೆ. ಇನ್ನು ಬ್ರಹ್ಮಾಂಡದ ಈ ಏನು 7 ಲೋಕಗಳು ಅಂತ ಹೇಳಿದ್ವಿ, ಅದು ಆದಿ ಮತ್ತು ಅನುಪಾದಕ ಲೋಕಗಳ ಪ್ರಕೃತಿಯ ಮಟ್ಟಗಳಲ್ಲಿ ಏನಾಗುತ್ತದೆ ಎನ್ನುವ ವಿಷಯದಲ್ಲಿ ನಮಗೆ ಅಷ್ಟೊಂದು ಸ್ಪಷ್ಟವಾಗಿರ್ತಕ್ಕಂತಹ ವಿಷಯಗಳು ತಿಳಿದು ಬಂದಿಲ್ಲ. ಈಶ್ವರ ಶಕ್ತಿಯು ಈ ಮೂಲ ಪ್ರಕೃತಿಯಲ್ಲಿ ರಂಧ್ರಗಳನ್ನು ಮಾಡುವುದು, ಮಹಾಪ್ರಾಣ ಗ್ರೇಟ್ ಬ್ರತ್ ಈ ಮೂಲ ಪ್ರಕೃತಿಯ ತೆಳುವಾದ ಪೊರೆಯಿಂದ ಸುತ್ತುವರೆದ ಚೈತನ್ಯದ ಸುಳಿಯೇ ಪ್ರಥಮ ಅಣು.
ಅಂದ್ರೆ ಈ ಪ್ರಥಮ ಅಣು ಅಂತಕ್ಕಂಥದ್ದು ಯಾವ ರೀತಿಯಾಗಿ ಆಯ್ತು ಅಂತ ಹೇಳಿದ್ರೆ, ಆ ಈಶ್ವರ ಶಕ್ತಿ ಅಂತಕ್ಕಂಥದ್ದು ಮೂಲ ಪ್ರಕೃತಿಯಲ್ಲಿ ರಂಧ್ರಗಳನ್ನ ಮಾಡುತ್ತದೆ. ಆ ರೀತಿ ಆ ಚೈತನ್ಯದ ಸುಳಿಯೇ ಒಂದು ಪ್ರಥಮ ಅಣುವಾಗಿ ಅದು ನಿರ್ಮಾಣವಾಗುತ್ತದೆ. ಬ್ರಹ್ಮಾಂಡದಾದ್ಯಂತವು ಪಸರಿಸಿದ ಆ ಪ್ರಥಮ ಅಣುಗಳಿಂದಲೂ ಇವುಗಳ ಜೋಡಣೆಯಿಂದ ಉಂಟಾಗುವ ಸಮೂಹ ಕೇಂದ್ರಗಳಲ್ಲೂ ನಮ್ಮ ಬ್ರಹ್ಮಾಂಡದ ಅತ್ಯುನ್ನತವಾದ ಆದಿಲೋಕವು ಅದರ 7 ಲೋಕಗಳು ನಿರ್ಮಿಸಲ್ಪಟ್ಟಿರುವೆ. ಅಂದ್ರೆ ಈ ರೀತಿಯಾಗಿ ಆ ಪ್ರಥಮ ಅಣುಗಳಿಂದ ಆ ಏನು 7 ಉಪಲೋಕಗಳು ಇರ್ತವೋ ಆದಿ ಮತ್ತು ಅನುಪಾದಕ ಲೋಕದಲ್ಲಿ, ಅವುಗಳು ಆ ವಿವಿಧವಾಗಿರ್ತಕ್ಕಂತಹ ಆ ಅಣುಗಳ ಜೋಡಣೆಯಿಂದ ಆ ಒಂದು 7 ಉಪಲೋಕಗಳು ಆ ಆದಿಯಲ್ಲಿ ಏರ್ಪಡ್ತವೆ. ಆದಿಲೋಕದ ಸಾಂದ್ರತಮ 7ನೆಯ ಉಪಲೋಕದಲ್ಲಿ ಚೈತನ್ಯವು ಘರ್ಷಣೆಯ ಫಲವಾಗಿ ಆ ಪ್ರಥಮ ಅಣುವು ತನ್ನ ಸುತ್ತಲೂ ಮೇಲ್ಕಂಡೆ ಅತಿ ದಟ್ಟವಾದ ಪ್ರಕೃತಿಯ ಆವರಣವನ್ನು ಹೊಂದಿ ಅನುಪಾದಕ ಲೋಕದ ಅಣುವಾಗುತ್ತದೆ. ಅಂದ್ರೆ ಯಾವ ಆದಿಲೋಕದ ಒಂದು 7ನೆಯ ಉಪಲೋಕವಿದೆಯೋ ಆ ಉಪಲೋಕದ ಅಣುಗಳಲ್ಲಿ ಈ ಘರ್ಷಣೆಯಿಂದ ಆ ಒಂದು ಮುಂದಿನ ಅನುಪಾದಕ ಲೋಕದ ಒಂದು ಅಣುಗಳಾಗಿ ಸೃಷ್ಟಿಯಾಗ್ತವೆ. ಇದೇ ರೀತಿಯಾಗಿ ಅನುಪಾದಕ 7ನೆಯ ಉಪಲೋಕದ ಪ್ರಕೃತಿಯಲ್ಲಿ ಸುಳಿಯನ್ನೆಬ್ಬಿಸುತ್ತದೆ. ಇದರ ಪರಿಣಾಮವಾಗಿ ಈ ದ್ವಿತೀಯ ಅಣುವು ಚೈತನ್ಯವಾಗಿದ್ದುಕೊಂಡು ತನ್ನ ಸುತ್ತಲೂ ಅತಿ ದಟ್ಟವಾದ 7ನೆಯ ಉಪಲೋಕದ ಪ್ರಕೃತಿಯಿಂದ ಆವರಣವನ್ನು ಮಾಡಿಕೊಂಡು ಆಕಾಶ ತತ್ವಕ್ಕೆ ಅಣುವಾಗುತ್ತದೆ. ಅಂದ್ರೆ ಈ ಒಂದು ಆತ್ಮ ಅಂತ ಏನು ಕರಿತೀವಿ, ಆ ರೀತಿಯಾಗಿ ಆ 3ನೆಯ ಒಂದು ಲೋಕಕ್ಕೆ ಅದು ಕಾರಣವಾಗುತ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದ್ದು, ಯಾವ ಪ್ರಕೃತಿ ಅಂತಕ್ಕಂಥದ್ದು ಇದೆಯೋ ಅದು ಆ ಒಂದು ಪ್ರಕೃತಿಯ ಸಾಂದ್ರತೆಯನ್ನ ಹೆಚ್ಚು ಮಾಡಿಕೊಳ್ಳುತ್ತಾ ಆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಕೆಳಗಡೆ ಇಳಿದು ಬಂದಂತೆಲ್ಲ ಅದು ಆ ಒಂದು ಹೆಚ್ಚಾಗಿರ್ತಕ್ಕಂತಹ ಸಾಂದ್ರತೆಯನ್ನ ಉಂಟು ಮಾಡುತ್ತಾ ಬರುತ್ತಿರ್ತದೆ. ಅದು ಎಷ್ಟೇ ಮಾಡಿದರೂ ಕೂಡ ಅದು ನಮ್ಮ ಕಣ್ಣುಗಳಿಗೆ ಅದು ಅವ್ಯಕ್ತವಾಗಿರ್ತಕ್ಕಂತಹ ರೀತಿಯಲ್ಲಿ ಇರ್ತದೆ. ಅದು ಸೂಕ್ಷ್ಮವಾಗಿರ್ತಕ್ಕಂತಹ ರೀತಿಯಲ್ಲಿ ಇವು ಎಲ್ಲವೂ ಕೂಡ ಬದಲಾವಣೆಗಳು ಆಗುತ್ತಿರುತ್ತವೆ. ಇಂತಹ ಅಣುಗಳು ಇವುಗಳ ಜೋಡಣೆಯಿಂದುಂಟಾಗುವ ಸಮೂಹ ಕೇಂದ್ರಗಳು ಮೇಲಿನಿಂದ 3ನೆಯ ಆತ್ಮಲೋಕದ 7ನೇ ಉಪಲೋಕಗಳ ಭಿನ್ನ ಭಿನ್ನ ದರ್ಜೆಯ ಪ್ರಕೃತಿಯಾಗಿ ಪರಿಣಮಿಸುತ್ತದೆ. ಅಂದ್ರೆ ಈಗ ಮೇಲೆ ಏನು ಹೇಳಿದವೋ ಅದೇ ರೀತಿಯ ಆ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು ಸ್ಥೂಲ ಲೋಕದವರೆಗೂ ಕೂಡ ಅದು ಪುನರಾವರ್ತನೆಗೊಂಡು ಈ ರೀತಿಯಾಗಿರ್ತಕ್ಕಂತಹ 7 ಒಂದು ಲೋಕಗಳು ಅಂತಕ್ಕಂಥವು ಸೃಷ್ಟಿಯಾಗ್ತವೆ. ಇಲ್ಲಿ ಜೀವ ಜಡ ಎಂಬ ದ್ವಂದ್ವಾರ್ಥವನ್ನು ಉದ್ದೇಶಪೂರ್ವಕವಾಗಿ ಪ್ರಯೋಜಿಸಿದೆ. ಪ್ರಕೃತಿ ಅದರಲ್ಲಿ ಅಂತರ್ಗತವಾಗಿರುವ ಚೈತನ್ಯ ಇವೆ 2 ಅನ್ಯೋನ್ಯವಾಗಿ ಎಣೆದುಕೊಂಡಿವೆ. ಇಲ್ಲಿ ಜೀವ ಜಡ ಅಂತಕ್ಕಂತಹದ್ದು ಯಾಕೆ ಹೇಳಿದರಂತ ಹೇಳಿದ್ರೆ, ಯಾವ ಜೀವ ಅಂತಕ್ಕಂಥದ್ದು ಇದೆಯೋ ಅದು ಚೈತನ್ಯದ ರೂಪದಲ್ಲಿ ಈ ಬದಲಾವಣೆಗಳನ್ನ ತರುವುದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ಅದು ಕೊಡುತ್ತದೆ. ಅದು ಚಲನಾತ್ಮಕವಾಗಿರ್ತಕ್ಕಂಥದ್ದು. ಆದರೆ ಈ ಜಡ ಅಂತಕ್ಕಂಥದ್ದು ಏನು ಪದ ಬಳಸ್ತಾರೆ ಅದು ಸ್ಥೂಲಕ್ಕೆ ಅಥವಾ ಈ ಒಂದು ಪ್ರಕೃತಿಗೆ ಅನ್ವಯಿಸುವಂತಹ ರೀತಿಯಲ್ಲಿ ಅದನ್ನ ಹೇಳ್ತಾರೆ. ಆದರೆ ಆ ಜಡದ ವಸ್ತುವಿನಲ್ಲಿ ಅಂತರಾಳದಲ್ಲಿ ಅದರ ಒಳಗಡೆಯೂ ಕೂಡ ಈ ಚಲನೆ ಅಂತಕ್ಕಂಥದ್ದು ಇರ್ತತೆ. ಅದು ನಮ್ಮ ಕಣ್ಣಿಗೆ ಕಾಣದೆ ಹೋಗಬಹುದು. ಆದ್ದರಿಂದ ಅದು ಜಡ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಕೇವಲ ಅದು ಒಂದು ಜೀವಕ್ಕೂ ಜಡಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ಸೂಚಿಸುವುದಕ್ಕೋಸ್ಕರವೇ ಅದು ಬಳಸಿದ್ದಾರೆ ಹೊರತು ಅದರಲ್ಲಿಯೂ ಕೂಡ ಆ ಒಂದು ಜೀವ ಅಂತಕ್ಕಂಥದ್ದು ಅಂತರ್ಗತವಾಗಿ ಇರುತ್ತದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಶಕ್ತಿ ವಿನಃ ವಸ್ತುವಿಲ್ಲವೆಂದು, ವಸ್ತುವಿನ ಶಕ್ತಿ ಇಲ್ಲವೆಂದು ವಿಜ್ಞಾನವು ಒತ್ತಿ ಹೇಳುವುದು ಸರಿಯಾಗಿಯೇ ಇದೆ. ಅಂದ್ರೆ ಯಾವುದೇ ಒಂದು ವಸ್ತು ಐತಂತ ಹೇಳಿದ್ರೆ ಆ ವಸ್ತುವಿನ ಒಳಗಡೆ ಶಕ್ತಿ ಅಂತಕ್ಕಂಥದ್ದು ಇರ್ತತೆ. ಯಾವುದೇ ವಸ್ತು ಐತಂತ ಹೇಳಿದ್ರೆ ಅದು ಶಕ್ತಿ ಇಲ್ಲದೆ ಅದು ತನ್ನ ಅಸ್ತಿತ್ವವನ್ನ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಈ ಒಂದು ಶಕ್ತಿ ಮತ್ತು ವಸ್ತು ಅಂತಕ್ಕಂಥದ್ದು ಪರಿವರ್ತಿತವಾಗಿ ಇರುತ್ತದೆ. ಅಂದ್ರೆ ಇದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ಉದಾಹರಣೆಗೆ ಈ ಒಂದು
ಯಾವ ಸೂರ್ಯನಿಂದ ಪಡೆದಿರ್ತಕ್ಕಂತಹ ಪ್ರಾಣ ಅಂತಕ್ಕಂಥದ್ದು ಇರ್ತದೋ ಆ ಪ್ರಾಣವನ್ನ ಉಪಯೋಗಿಸಿಕೊಂಡು ಈ ಒಂದು ಸಸ್ಯಗಳು ಬೇಕಾಗಿರ್ತಕ್ಕಂಥ ಆಹಾರವನ್ನ ಉತ್ಪತ್ತಿ ಮಾಡ್ತವೆ. ಪುನಃ ನಾವು ಆಹಾರದ ರೀತಿಯಲ್ಲಿ ಸೇವಿಸಿರ್ತಕ್ಕಂತಹ ಆ ವಸ್ತು ಏನಿತ್ತು ಅದು ನಮ್ಮ ಶರೀರದ ಒಳಗಡೆ ಒಂದು ಶಕ್ತಿಯಾಗಿ ಪರಿವರ್ತನೆಯಾಗಿ ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ, ಅದು ಉಸಿರಾಟವಾಗಿರಬಹುದು ಅಥವಾ ಹೃದಯದ ಬಡಿತವಾಗಿರಬಹುದು, ಅಂದ್ರೆ ಈ ರೀತಿಯಾಗಿ ಅನೇಕ ಕಾರ್ಯಗಳಿಗೆ ಆ ವಸ್ತು ಅಂತಕ್ಕಂಥದ್ದು ಪರಿವರ್ತಿತವಾಗಿ ಶಕ್ತಿಯನ್ನ ಉಂಟು ಮಾಡ್ತದೆ. ಅಂದ್ರೆ ಈ ರೀತಿಯಾಗಿ ಆ ವಸ್ತುವು ಶಕ್ತಿಯಾಗಿ ಪರಿವರ್ತನೆ ಆಗಬಹುದು, ಶಕ್ತಿಯು ವಸ್ತುವಾಗಿ ಪರಿವರ್ತನೆ ಆಗಬಹುದು. ಸೂರ್ಯನಿಂದ ಬಂದಂತಹ ಶಕ್ತಿಯು ಆಹಾರ ತಯಾರಾಗತಕ್ಕಂತಹ ಸಂದರ್ಭದಲ್ಲಿ ವಸ್ತುವಾಗಿ ಪರಿವರ್ತನೆ ಆಯಿತು. ಅದೇ ವಸ್ತುವು ನಾವು ಸ್ವೀಕರಿಸಿದಾಗ ಅದು ನಮ್ಮ ಶರೀರದಲ್ಲಿ ಜೀರ್ಣವಾಗಿ ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ. ಅಂದ್ರೆ ಈ ಒಂದು ವಿಷಯವನ್ನ ನಾವು ನೋಡಿದಾಗ ಇಲ್ಲಿ ಯಾವುದೂ ಕೂಡ ನಾಶವಾಗತಕ್ಕಂಥದ್ದು ಇಲ್ಲ, ಆದರೆ ರೂಪ ಬದಲಾವಣೆ ಅಂತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಬ್ರಹ್ಮಾಂಡ ಜೀವಿತದ ಅನಂತ ಕಾಲದವರೆಗೆ ಜೀವ ಜಡಗಳ ದಾಂಪತ್ಯ ಸಂಬಂಧವು ಚ್ಯುತಿ ಇಲ್ಲದೆ ಇರುತ್ತದೆ. ಇವೆರಡನ್ನು ಪ್ರತ್ಯೇಕಗೊಳಿಸಲು ಸಾಧ್ಯವಿಲ್ಲ. ಪ್ರಕೃತಿಯು ಒಂದು ವಸ್ತು ರೂಪವಾಗಿರುತ್ತದೆ, ಚೈತನ್ಯವನ್ನು ವ್ಯಕ್ತಪಡಿಸದ ರೂಪವಿಲ್ಲ. ಜೀವ ಅಥವಾ ಪುರುಷ ಎಂದರೆ ಚೈತನ್ಯ. ಒಂದು ಗೊತ್ತಾದ ರೂಪವಿಲ್ಲದಿದ್ದರೆ ಆ ಚೈತನ್ಯ ವ್ಯಕ್ತವಾಗಲು ಸಾಧ್ಯವಿಲ್ಲ. ಈ ಈಶ್ವರನಿಗೂ ಕೂಡ ವ್ಯಕ್ತ ಸ್ಥಿತಿಯಲ್ಲಿ ಉಪಾಧಿಯುಂಟು. ಈ ಬ್ರಹ್ಮಾಂಡವೇ ಆತನ ಉಪಾಧಿ. ಈ ಬ್ರಹ್ಮನಿಗೆ ಯಾವುದು ಉಪಾಧಿ ಅಂತ ಹೇಳಿದರೆ, ಈಶ್ವರನಿಗೆ ಯಾವುದು ಉಪಾಧಿ ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡವೇ ಆತನಿಗೆ ಒಂದು ಉಪಾಧಿ ಇದ್ದಂತೆ. ಈಶ್ವರ ಮೊದಲುಗೊಂಡು ಜೀವ ಜಡಗಳು ಅನ್ಯೋನ್ಯವಾಗಿ ಹೆಣೆದುಕೊಂಡಿವೆ. ಅಂದ್ರೆ ಈ ರೀತಿಯಲ್ಲಿ ಈ ಸೃಷ್ಟಿ ಅಂತಕ್ಕಂಥದ್ದಕ್ಕೆ ಇವು ಎರಡೂ ಕೂಡ ಜೋಡಿಯಲ್ಲಿ ಸೇರಿರ್ತವೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಈಶ್ವರನ ಚೈತನ್ಯದ ಅಂತರ್ಧಾನ ಎಂದರೆ ಚೈತನ್ಯವು ಪ್ರಕೃತಿಯೊಳಗೆ ದೂರಿಕೊಂಡು ಹೋಗಿ ಪ್ರತಿ ದರ್ಜೆಯ ಪ್ರಕೃತಿಗೆ ಚೈತನ್ಯವನ್ನು ಕೊಡುತ್ತದೆ. ಸ್ಥೂಲ ಲೋಕದ ಮಟ್ಟದಲ್ಲಿ ಅದು ಎಷ್ಟು ಬೆಳೆದು ವಿಕಾಸಗೊಳ್ಳಬಹುದೋ ಅಷ್ಟು ಶಕ್ತಿಗಳು ಇರುವುದಲ್ಲದೆ ಮೇಲಿನ ಲೋಕಗಳಿಗೆ ಸಂಬಂಧಪಟ್ಟ ಶಕ್ತಿ ವಿಶೇಷಗಳು ಸುಪ್ತಾವಸ್ಥೆಯಲ್ಲಿ ಇರುತ್ತವೆ. ಅಂದ್ರೆ ಈಗ ಸ್ಥೂಲ ಲೋಕ ಅಂತ ಹೇಳಿದ್ರೆ ಆ ಸ್ಥೂಲ ಲೋಕದಲ್ಲಿ ಏನೆಲ್ಲ ಆ ಒಂದು ಅಣುಗಳು ಅಂತಕ್ಕಂಥವು ಇರ್ತವೋ ಆ ಅಣುಗಳು ಆ ಸ್ಥೂಲ ಲೋಕದಲ್ಲಿ ಎಷ್ಟರ ಮಟ್ಟಿಗೆ ವಿಕಾಸ ಆಗಬಹುದೋ ಅಷ್ಟರ ಮಟ್ಟಿಗೆ ಆಗ್ತದೆ ಹೊರತು ಅದನ್ನ ಮೀರಿ ಆಗುವುದಕ್ಕೆ ಸಾಧ್ಯವಿಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಖನಿಜ ವಸ್ತುಗಳಿರ್ತವೆ, ಆ ಖನಿಜ ವಸ್ತುಗಳಲ್ಲಿ ಆ ಒಂದು ಯಾವ ಮಟ್ಟದವರೆಗೂ ಅದು ಬೆಳೆಯುವುದಕ್ಕೆ ಸಾಧ್ಯವೋ ಅಷ್ಟರ ನಂತರ ಅದು ಬೆಳೆಯಬೇಕು ಅಂತ ಹೇಳಿದ್ರೆ ಸಸ್ಯಗಳ ರೂಪಕ್ಕೆ ಅದು ತನ್ನನ್ನು ವರ್ಗಾಯಿಸಿಕೊಳ್ಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಆ ಸಸ್ಯಗಳಲ್ಲಿಯೂ ಕೂಡ ಒಂದು ಮಟ್ಟದವರೆಗೂ ಅದು ಬೆಳೆಯಬಹುದು, ತದನಂತರ ಅದು ಪ್ರಾಣಿಗಳ ಮಟ್ಟಕ್ಕೆ ಬರುತ್ತದೆ. ಅಂದ್ರೆ ಈ ರೀತಿಯಲ್ಲಿ ಆಯಾ ಲೋಕಕ್ಕೆ ಸೀಮಿತವಾಗಿರ್ತಕ್ಕಂತಹ ಕಣಗಳು ಏನಿದಾವೆ ಆ ಕಣಗಳು ತನ್ನ ಒಂದು ವ್ಯಾಪ್ತಿಯಲ್ಲಿ ಸೀಮಿತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ಪಡೆದಿರುತ್ತದೆ. ಅದನ್ನ ಮೀರಿ ಅದು ಹೋಗುವುದಕ್ಕೆ ಆಗುವುದಿಲ್ಲ. ಅಂದ್ರೆ ಈ ಎರಡು ವಿಷಯಗಳಿಂದ ಜೀವಜಡ ವಿಕಾಸ ಖಚಿತವಾಯಿತು. ಅಂದ್ರೆ ಇಲ್ಲಿ ಈ ಒಂದು ವಿಕಾಸ ಅಂತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಜೀವ ಅಂತ ಹೇಳಿದ್ರೆ ಪ್ರಜ್ಞೆಯ ವಿಕಾಸ ಮತ್ತು ಜಡ ಅಂತ ಹೇಳಿದ್ರೆ ಈ ರೂಪ ಅಥವಾ ಪ್ರಕೃತಿಯ ವಿಕಾಸ. ಅವು ಎರಡೂ ಕೂಡ ಜೊತೆಯಲ್ಲಿಯೇ ಒಂದೇ ಸಾರಿಗೆ ಆಗ್ತಕ್ಕಂಥದ್ದು. ಎಲ್ಲಿ ರೂಪ ಬದಲಾವಣೆ ಆಗುತ್ತದೋ ಅಲ್ಲಿ ಪ್ರಜ್ಞೆಯು ಕೂಡ ಆ ಮಟ್ಟಿಗೆ ಅದು ಸಮಾನಾಂತರವಾಗಿ ಅವು ಎರಡು ಜೊತೆಯಲ್ಲಿಯೇ ಆಗುತ್ತದೆ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಬೇಕಾಗಿದೆ. ಅಂದ್ರೆ ಈ ರೀತಿಯಾಗಿ ಈ ಒಂದು ಕಣಗಳು ಅಂತಕ್ಕಂಥವು ಆಯಾ ಮಟ್ಟದಲ್ಲಿ ಅವು ಅಭಿವೃದ್ಧಿಯಾಗಿ ಆ ದೇಹದ ಬೆಳವಣಿಗೆಗೆ ಅವು ಕಾರಣವಾಗುತ್ತವೆ. ಇನ್ನು ಎರಡನೆಯ ಸೃಷ್ಟಿ ತರಂಗವು ಉಪಾಧಿ ರೂಪಗಳನ್ನು ಬೆಳೆಸುತ್ತದೆ. ಮೂರನೆಯ ಸೃಷ್ಟಿ ತರಂಗವು ಸ್ವಪ್ರಜ್ಞೆಯ ವಿಕಾಸವನ್ನು ಉಂಟು ಮಾಡುತ್ತದೆ.
ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಈ ಉಪಾಧಿಗಳು ಅಥವಾ ಪ್ರಕೃತಿಯ ವಿಕಾಸ ಆಗುತ್ತೆ ಅಂತ ಹೇಳಿದ್ರೆ ಅದು ಎರಡನೆಯ ಸೃಷ್ಟಿ ತರಂಗದಿಂದ ಆಗುತ್ತದೆ. ಇನ್ನು ಮೂರನೆಯ ಸೃಷ್ಟಿ ತರಂಗದ ಮುಖಾಂತರ ಈ ಪ್ರಜ್ಞೆಯ ವಿಕಾಸ ಅಂತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥ ವಿಷಯವನ್ನ ಹೇಳ್ತಾ ಇದ್ದಾರೆ. ಈ ಭೂಲೋಕದಲ್ಲಿ ಮನುಷ್ಯರಿಗೆ ಅನ್ವಯಿಸುವಂತೆ ಈ ಸಾಮಗ್ರಿಗಳನ್ನು ತಯಾರು ಮಾಡುವುದು, ಅಂದ್ರೆ ಇದು ಸಾಮಾನ್ಯ ಮನುಷ್ಯರಿಗೆ ಅರ್ಥವಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಸಾಮಗ್ರಿಗಳು ತಯಾರಾಗಿರ್ತಕ್ಕಂತಹ ಆ ಕಣಗಳೇನಿದಾವೆ ಅದರಿಂದ ಮನೆ ಕಟ್ಟತಕ್ಕಂಥದ್ದು. ತದನಂತರ ಯಾವ ಆ ಒಂದು ಮನೆ ಅಂತಕ್ಕಂಥದ್ದು ವಿಶ್ವ ಅಂತಕ್ಕಂಥದ್ದು ನಿರ್ಮಾಣವಾಯಿತೋ ಅದರಲ್ಲಿ ಈ ಜೀವ ಅಂತಕ್ಕಂಥದ್ದು ವಾಸ ಮಾಡ್ತಕ್ಕಂಥದ್ದು ಮತ್ತು ಬೆಳೆಯತಕ್ಕಂಥದ್ದು. ಈ ರೀತಿಯಾಗಿ ಈ ಮೂರು ಸಂಸಾರ ವಾಹಿನಿಗಳನ್ನ ಅರಿಯತಕ್ಕಂಥದ್ದು. ಅಂದ್ರೆ ಇಲ್ಲಿ ಜೀವ ಜಡ ಸಂಸರಣೆ ಅಂತ ಹೇಳಿದ್ರೆ ಒಂದು ರೂಪ ಮತ್ತೊಂದು ಪ್ರಜ್ಞೆಯ ವಿಕಾಸ ಅಂತಕ್ಕಂಥದ್ದನ್ನ ನಾವು ಗುರುತಿಸಿಕೊಳ್ಳಬೇಕು. ಇದಾದ ನಂತರ ನಮ್ಮ ದೇಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಭೂಲೋಕದ ಕೂಲಂಕುಷದ ಪರಿಶೀಲನೆಯನ್ನು ನೋಡೋಣ. ಅಂದ್ರೆ ನಾವು ಈ ಒಂದು ಲೋಕದಲ್ಲಿ ನೋಡಿದಾಗ ಅನೇಕ ವಸ್ತುಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಖನಿಜಗಳು ಇರ್ತವೆ, ಸಸ್ಯಗಳಿರ್ತವೆ, ಪ್ರಾಣಿಗಳು ಇರ್ತವೆ. ಅಂದ್ರೆ ಈ ರೀತಿಯಾಗಿ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಒಂದು ವೈವಿಧ್ಯಮಯವಾಗಿರ್ತಕ್ಕಂತಹ ಸ್ಥೂಲ ಪ್ರಪಂಚವನ್ನ ನಾವು ನೋಡ್ತೀವಿ. ಇವುಗಳಲ್ಲಿ ಕೆಲವು ಕಠಿಣವಾಗಿ ಸ್ಥೂಲವಾಗಿರ್ತವೆ, ಕೆಲವು ಮೆದುವಾಗಿರ್ತವೆ, ಕೆಲವು ಜಲದ ರೂಪದಲ್ಲಿ ಇರ್ತವೆ, ಕೆಲವು ಪಾರದರ್ಶಕವಾಗಿ ಇರ್ತವೆ. ಅಂದ್ರೆ ಈ ರೀತಿಯಾಗಿ ವಿವಿಧ ಬಣ್ಣಗಳಿಂದ ಆ ಒಂದು ವಿವಿಧ ವಿನ್ಯಾಸಗಳಿಂದ ಇವೆಲ್ಲವೂ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇವೆಲ್ಲವನ್ನು ಕೂಡ ನಾವು ಒಂದು ರೀತಿಯಾಗಿ ಮೂರು ಪ್ರಭೇದಗಳಲ್ಲಿ ಅದನ್ನ ನಾವು ವರ್ಣಿಸಬಹುದು. ಅದು ಏನಂತ ಹೇಳಿದ್ರೆ ಇಲ್ಲಿ ಘನವಾಗಿರ್ತಕ್ಕಂಥದ್ದು ಅಂದ್ರೆ ಜಡದ ರೂಪದಲ್ಲಿ ಇರ್ತಕ್ಕಂಥದ್ದು, ದ್ರವ ಅಥವಾ ನೀರಿನ ರೂಪದಲ್ಲಿ ಇರ್ತಕ್ಕಂಥದ್ದು ಮತ್ತು ಅನಿಲ ರೂಪದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಈ ಅವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ವಸ್ತುಗಳನ್ನ ನಾವು ಎಲಿಮೆಂಟ್ಸ್ ಅಂತ ಏನು ಕರೀತಾರೆ ವಿಜ್ಞಾನಿಗಳು, ಆ ರೀತಿಯಾಗಿ ಈ ವಸ್ತುಗಳನ್ನ ನಾವು ಸ್ವೀಕರಿಸಬಹುದು. ಅಂದ್ರೆ ಪ್ರತಿಯೊಂದು ವಸ್ತುವು ಒಂದು ತನ್ನದೇ ಆಗಿರ್ತಕ್ಕಂತಹ ಒಂದು ಮೂಲ ಅಣುಗಳಿಂದ ಅದು ರಚಿತವಾಗಿದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಈಗ ನಾವು ಆಮ್ಲಜನಕವನ್ನು ತೆಗೆದುಕೊಂಡರೆ ಆ ಆಮ್ಲಜನಕ ಅದರ ಮೂಲ ಕಣದಿಂದಲೇ ಅದು ರಚಿತವಾಗಿರುತ್ತದೆ. ಅದೇ ರೀತಿಯಲ್ಲಿ ಯಾವುದೇ ನಾವು ಆ ವಸ್ತುವನ್ನು ತೆಗೆದುಕೊಂಡರೆ ಅದಕ್ಕೆ ಒಂದು ಮೂಲ ಅಂತಕ್ಕಂಥದ್ದು ಒಂದು ಇರ್ತದೆ, ಆ ಅಣುಗಳಿಂದ ಅದು ರಚಿತವಾಗಿರ್ತದೆ. ವಸ್ತುಗಳು ಸಾಮಾನ್ಯ ವಾತಾವರಣದಲ್ಲಿ ಕೆಲವು ಘನ, ಕೆಲವು ದ್ರವ, ಕೆಲವು ಅನಿಲ ರೂಪದಲ್ಲಿ ಇರುವುದನ್ನು ಕಾಣುತ್ತೇವೆ. ಈ ವಸ್ತುಗಳ ಉಷ್ಣಾಂಶ ಹೆಚ್ಚಾದಾಗ ಘನದಿಂದ ದ್ರವವಾಗಿ, ದ್ರವದಿಂದ ಅನಿಲವಾಗಿ ಪರಿವರ್ತಿತವಾಗುತ್ತದೆ. ಅಂದ್ರೆ ಇವು ನಾವು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ರೂಮ್ ಟೆಂಪರೇಚರ್ ನಲ್ಲಿ ನೋಡಿದಾಗ ಅಥವಾ ವಾತಾವರಣದ ಒಂದು ಉಷ್ಣತೆಯಲ್ಲಿ ನೋಡಿದಾಗ ಕೆಲವು ಘನದ ರೂಪದಲ್ಲಿರ್ತವೆ, ಕೆಲವು ದ್ರವದ ರೂಪದಲ್ಲಿರ್ತವೆ, ಕೆಲವು ಅನಿಲದ ರೂಪದಲ್ಲಿರ್ತವೆ. ಹಾಗಿದ್ರೂ ಕೂಡ ಅವುಗಳನ್ನ ಒಂದು ದರ್ಜೆಯಿಂದ ಮತ್ತೊಂದು ದರ್ಜೆಗೆ ಅದನ್ನ ಪರಿವರ್ತನೆ ಕೂಡ ಮಾಡುವುದಕ್ಕೆ ಸಾಧ್ಯವಿದೆ. ಉದಾಹರಣೆಗೆ ಮಂಜುಗಡ್ಡೆಯನ್ನು ತೆಗೆದುಕೊಂಡರೆ ಅದು ನೀರಾಗುತ್ತದೆ, ಆ ನೀರನ್ನು ಕಾಯಿಸಿದರೆ ಅದು ಆವಿಯಾಗುತ್ತದೆ. ಅಂದ್ರೆ ನಮ್ಮ ಶರೀರದಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಕಣಗಳು ಇದ್ದಾವೆ. ಅವು ಪರವರ್ತಿತವಾಗಿ ಕೆಲಸ ಮಾಡ್ತಾ ಇರ್ತವೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ವಹಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಕಾಮಲೋಕದಲ್ಲಿಯ ಆಶೆಗಳು ಅಂತಕ್ಕಂಥವು ಏನು ಅಲ್ಲಿ ಹುಟ್ಟುತ್ತವೆ, ಆ ಒಂದು ಚಲನೆ ಅಂತಕ್ಕಂಥದ್ದು ಮನಸ್ಸಿಗೆ ತಗಿಲಿದಾಗ ಅಲ್ಲಿ ಆ ಎಮೋಷನ್ ಅಂದ್ರೆ ಮೋಷನ್ ವಿಲ್ ಬಿ ಇನ್ಕ್ರೀಸ್ ಅಂಡ್ ಇಟ್ ವಿಲ್ ಗೈನ್ ಅನ್ ಎಮೋಷನಲ್ ಆಸ್ಪೆಕ್ಟ್. ಅಂದ್ರೆ ಯಾವ ರೀತಿಯ ಕಣಗಳು ಕೂಡ ಬದಲಾಗುವುದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಅಂದ್ರೆ ನಾವು ಈ ಒಂದು ಕಾಮ ಮನಸ್ಸು ಅಂತಕ್ಕಂಥ ಪದವನ್ನ ಬಳಸ್ತಾ ಇರ್ತೀವಿ. ಅಂದ್ರೆ ಅವೆರಡೂ ಕೂಡ ಜೊತೆಯಲ್ಲಿಯೇ ಆ ಒಂದು ಕೆಲಸವನ್ನ ಯಾವ ರೀತಿಯಲ್ಲಿ ಅಣುಗಳ ಒಂದು ಪ್ರೇರಣೆಯಿಂದ ಅದು ಪರಿವರ್ತಿತವಾಗುವಂತಹ ರೀತಿಯಲ್ಲಿ ಕೆಲಸಗಳು ನಡೀತವೆ ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗುತ್ತೆ.
ಇನ್ನು ನಮ್ಮ ಅನ್ವೇಷಣೆಯನ್ನು ಮುಂದುವರಿಸಿದರೆ ವಸ್ತುವಿನ 4ನೆಯ ಸೂಕ್ಷ್ಮ ಸ್ಥಿತಿಯು ಈಥರ್ ಎಂದು, ಈ ಪ್ರಕೃತಿಯು 4 ಅಂತಸ್ತುಗಳಿರುವುದೆಂದು ತಿಳಿದು ಬಂದಿದೆ. ಈಗ ನಾವು ಸ್ಥೂಲ ಲೋಕವನ್ನು ತೆಗೆದುಕೊಂಡರೆ ಈ ಕೆಳಗಿನ ಈ ಒಂದು 3 ದರ್ಜೆಗಳೇನಿದಾವೆ, ಘನ, ದ್ರವ ಮತ್ತು ಅನಿಲ, ಆ ಒಂದು 3 ಅವು ಡೆನ್ಸ್ ಫಿಸಿಕಲ್ ಬಾಡಿ ಅಂತ ಕರಿತೀವಿ. ಇನ್ನು ಅವುಗಳನ್ನು ಮೀರಿ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂತಹ ರೂಪಗಳನ್ನು ಕೂಡ ಅವು ಪಡೆಯಬಹುದು. ಅದಕ್ಕೆ ಡಬಲ್ ಎಥರಿಕ್ ಅಂತ ಪದವನ್ನು ನಾವು ಬಳಸ್ತೀವಿ. ಅಂದರೆ ಅದಕ್ಕೆ ಈ ಒಂದು ಲಿಂಗ ಶರೀರ ಅಂತಕ್ಕಂಥದ್ದು ಮೊದಲು ಪದವನ್ನು ಬಳಸ್ತಾ ಇದ್ರು, ಆದರೆ ಅದು ಒಂದು ಕೆಲವು ಅನರ್ಥಗಳನ್ನು ಉಂಟು ಮಾಡ್ತದೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ತೆಗೆದುಹಾಕಿ ಈ ಒಂದು ಎಥರಿಕ್ ಅಂತಕ್ಕಂಥದ್ದು, ಅದರಲ್ಲಿ ಡಬಲ್ ಎಥರಿಕ್, ಡಬಲ್ ಅಂತ ಹೇಳಿದ್ರೆ ಯಾವ ಈ ಒಂದು ಸ್ಥೂಲ ದೇಹದ ರೂಪವಿದೆಯೋ ಆ ರೂಪಕ್ಕೆ ಅನುಗುಣವಾಗಿರ್ತಕ್ಕಂತಹ ಆ ಛಾಯಾ ರೂಪದಲ್ಲಿ ಎಥರಿಕ್ ಅಂತಕ್ಕಂತಹದ್ದು ಇರ್ತದೆ. ಅಂದ್ರೆ ಈ ರೀತಿಯಾಗಿ 4 ದರ್ಜೆಯನ್ನು ಉಳ್ಳಂತಹ ಈ ಎಥರಿಕ್ ವಸ್ತು ಅಂತಕ್ಕಂತಹದ್ದು ಇರ್ತದೆ. ಇವುಗಳನ್ನ ನಾವು ಈ ಪ್ರಾಣಮಯ ಕೋಶ ಅಂತ ಏನು ಕರಿತೀವಿ, ಆ ಪ್ರಾಣಮಯ ಕೋಶದಲ್ಲಿ ಇವು 4 ಸೂಕ್ಷ್ಮವಾಗಿರ್ತಕ್ಕಂತಹ ರೀತಿಯಲ್ಲಿ ವಾಯು, ಅತಿವಾಯು ಮತ್ತೆ ಪರಮಾಣು, ಅಣು ಅಂತಕ್ಕಂತಹ ರೀತಿಯಲ್ಲಿ ಅವು ಇರ್ತವೆ ಅಂತಕ್ಕಂತ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ 7 ಲೋಕಗಳು, 7 ಲೋಕಗಳು ಇದಾವು, ಆ 7 ಲೋಕಗಳಲ್ಲಿ ನಾವು ಸ್ಥೂಲ ಎಂದು ಕರೆದಾಗ ಕೆಳಗಿನ ಕೊನೆಯದಾಗಿರ್ತಕ್ಕಂಥದ್ದು, ಅದರಲ್ಲಿ ಈ ಒಂದು ಕಣಗಳು ಅಂತಕ್ಕಂಥವು ಒತ್ತಡದಿಂದ ಒತ್ತೊಟ್ಟಿಗೆ ಸೇರಿರುವುದರಿಂದ ಅಂತಹ ಒಂದು ಸ್ಥಿತಿ ಅಂತಕ್ಕಂಥದ್ದು ನಮಗೆ ನೋಡುವ ಸಾಂದ್ರವಾಗಿರ್ತಕ್ಕಂತಹ ಆ ರೂಪ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದೇ ನಾವು ಕಾಮಲೋಕಕ್ಕೆ ಹೋದಾಗ ಆ ಕಾಮಲೋಕ ಜಲತತ್ವದಿಂದ ಕೂಡಿರ್ತಕ್ಕಂತಹ ಕಾಮಲೋಕದಲ್ಲಿ ಚಲನೆ ಅಂತಕ್ಕಂಥದ್ದು ಇರುತ್ತದೆ. ಆದರೆ ಅದೇ ನಾವು ಸ್ಥೂಲ ಲೋಕಕ್ಕೆ ಬಂದಾಗ ಅದು ಅಚಲವಾಗಿರುತ್ತದೆ. ಅದು ಚಲವಾಗಬೇಕು ಅಂದ್ರೆ ಬೇರೆ ಒಂದು ವಸ್ತುವಿನಿಂದ ಅದನ್ನ ಉಪಯೋಗಿಸಿದರೆ ಮಾತ್ರ ಅಲ್ಲಿ ನಾವು ಈ ಚಲನೆಯನ್ನ ತರುವುದಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಈ ರೀತಿಯಾಗಿ ಈ ಒಂದು ಸ್ಥೂಲ, ದ್ರವ, ಘನ ಅಂತಕ್ಕಂಥವು ಆ ಲೋಕಗಳಿಗೂ ಕೂಡ ಅನ್ವಯಿಸುವಂತಹ ರೀತಿಯಲ್ಲಿ. ಇನ್ನು ಮನಸ್ಸಿಗೆ ಹೋದರೆ ಅಗ್ನಿ ತತ್ವದಿಂದ ಕೂಡಿರ್ತಕ್ಕಂತಹದ್ದು, ಅಲ್ಲಿ ಮತ್ತಷ್ಟು ತೀಕ್ಷ್ಣವಾಗಿರ್ತಕ್ಕಂತಹ ಒಂದು ಈ ಚಲನೆ ಅಂತಕ್ಕಂಥದ್ದು ಇರ್ತದೆ ಮತ್ತು ಹೆಚ್ಚಿನ ಒಂದು ಸ್ಥಳವನ್ನು ಕೂಡ ಅದು ಆಕ್ರಮಿಸುತ್ತದೆ. ಅಂದರೆ ಈ ರೀತಿಯಾಗಿ ಈ ಒಂದು ಸ್ಥೂಲದಿಂದ ದ್ರವ, ದ್ರವದಿಂದ ಅಗ್ನಿ, ಅಂದ್ರೆ ಈ ರೀತಿ ಆ ಒಂದು ಅವಸ್ಥೆಗಳು ಅಂತಕ್ಕಂಥವು ಏನಿದಾವೆ ಆ ಅವಸ್ಥೆಗಳ ರೀತಿಯಲ್ಲಿ ಈ ಒಂದು ಮ್ಯಾಟರ್ ಎಕ್ಸಿಸ್ಟ್ ಇನ್ 7 ಫಾರಮ್ಸ್ ಅಂತ ಏನ್ ಹೇಳ್ತೀವಿ, ಅದು ಈ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಪರಮಾಣು ಸ್ಥಿತಿಯಲ್ಲಿ ಅನಿಲಗಳು ರಚನಾಕ್ರಮದಲ್ಲಿ ಸಮನಾಗಿರುವುದನ್ನು ಪರೀಕ್ಷಿಸಬಹುದು. ಅಂದ್ರೆ ಪ್ರಾರಂಭದಲ್ಲಿ ಯಾವ ಒಂದು ಪರಮಾಣುವಿನ ಒಂದು ಸ್ಥಿತಿ ಇರ್ತದೋ ಆ ಪರಮಾಣು ಸ್ಥಿತಿಯಲ್ಲಿ ಆ ಒಂದು ಎಲ್ಲ ಒಂದೇ ತರನಾಗಿರ್ತಕ್ಕಂಥ ರೂಪವನ್ನು ಹೊಂದಿರ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಪರಮಾಣುಗಳು ವಿಧ ವಿಧ ಜೋಡಣೆ ಆಗಿರುವುದರಿಂದ ವಿಧ ವಿಧವಾದ ಮೂಲ ವಸ್ತುಗಳಾಗಿ ಪರಿಣಮಿಸುತ್ತವೆ. ಅಂದ್ರೆ ಈ ಒಂದು ಏನು ಎಲಿಮೆಂಟ್ಸ್ ವಸ್ತುಗಳಂತ ಏನು ಕರೆದಿವಿ, ಅವು ವಿವಿಧ ಪ್ರಮಾಣದಲ್ಲಿ ಸೇರಿದಾಗ ಪದಾರ್ಥಗಳಾಗಿ ಅವು ಉತ್ಪತ್ತಿ ಆಗ್ತವೆ. ಉದಾಹರಣೆಗೆ ಈಗ ಹೈಡ್ರೋಜನ್ ಮತ್ತು ಆಮ್ಲಜನಕ ಅಂತಕ್ಕಂಥದ್ದು ಸೇರಿದಾಗ ನೀರು ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತದೆ. ಅಂದ್ರೆ ಈ ರೀತಿಯಾಗಿ ಭೂಲೋಕದ 7 ಉಪಲೋಕಗಳು 7 ಅವಸ್ಥೆಗಳಲ್ಲಿರುವ ವಿಧ ವಿಧವಾದ ಪರಮಾಣುಗಳ ಸಂಯೋಜನೆಯಿಂದ ರಚಿತವಾಗಿದೆ. ಅಂದ್ರೆ ಇದು ಎಲ್ಲ ಲೋಕಗಳಿಗೂ ಕೂಡ ಅನ್ವಯಿಸ್ತತೆ. ಆದರೆ ಆಯಾ ಲೋಕಕ್ಕೆ ಅನುಗುಣವಾಗಿರ್ತಕ್ಕಂತಹ ಆ ಒಂದು ಸಾಂದ್ರತೆಯ ಹೆಚ್ಚು ಕಡಿಮೆಯಿಂದ ಅದು ನಿರ್ದಿಷ್ಟವಾಗಿರ್ತಕ್ಕಂತಹ ಕೆಲಸಗಳನ್ನ ಅವು ಮಾಡ್ತಾ ಇರ್ತವೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ಅಂದ್ರೆ ಸ್ಥೂಲದಿಂದ ನಾವು ಸೂಕ್ಷ್ಮಕ್ಕೆ ಹೋದಂತೆಲ್ಲ ಆ ಮೇಲಿನ ಯಾವ ಈ ಒಂದು ಪ್ರಕೃತಿಯ 7 ಆವರಣಗಳಿರ್ತವೋ ಆ ಆವರಣಗಳು ಕಡಿಮೆ ಆಗುತ್ತಾ ಹೋಗುತ್ತಾ ಆ ಸಾಂದ್ರತೆ ಅಂತಕ್ಕಂಥದ್ದು ಕಡಿಮೆಯಾಗಿ ಆ ಒಂದು ಸೂಕ್ಷ್ಮತೆ ಅಂತಕ್ಕಂಥದ್ದು ಹೆಚ್ಚಾಗಿ ಬರ್ತದೆ. ಅಂದ್ರೆ ಈ ಕೆಳಗಿನ ಏನು ಒಂದು
ಘನ, ದ್ರವ ಮತ್ತು ಅನಿಲ ಅಂತಕ್ಕಂಥದ್ದು ಇಲ್ಲೇ ಇದೆಯೋ, ಇಲ್ಲಿ ಮುಖ್ಯವಾಗಿ ಈ ಒಂದು ತ್ರಿಗುಣಗಳು ಅಂತಕ್ಕಂಥವು ಏನಿದಾವೆ, ತಮೋಗುಣ, ರಜೋಗುಣ, ಸತ್ವಗುಣ ಅಂತಕ್ಕಂಥವು, ಆ ಗುಣಗಳಿಂದ ಪ್ರೇರಿತವಾಗಿರ್ತಕ್ಕಂತಹ ಒಂದು ಜೀವನವನ್ನ ನಾವು ಮಾಡ್ತಾ ಇರ್ತೀವಿ. ಅಂದ್ರೆ ಈ ಸ್ಥೂಲ ಲೋಕದಲ್ಲಿ ನಾವು ಇನ್ನು ಊರ್ಧ್ವ ಮಟ್ಟಕ್ಕೆ ಬೆಳೆಯದೇ ಇರತಕ್ಕಂತಹ ಸ್ಥಿತಿಯಲ್ಲಿ ಯಾವ ವಸ್ತುಗಳಿಂದ ಆ ತಾಡನಗಳು ಅಂತಕ್ಕಂಥವು ಉತ್ಪತ್ತಿ ಆಗ್ತಾ ಇರ್ತವೋ, ಆ ತಾಡನಗಳಿಗೆ ಅನುಗುಣವಾಗಿ ಈ ದೇಹ ಅಂತಕ್ಕಂತಹದ್ದು ಆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಕಣಗಳನ್ನು ಆಕರ್ಷಿಸ್ತಕ್ಕಂಥ ರೀತಿಯಲ್ಲಿ ಅದು ಕೆಲಸ ಮಾಡಿ, ಅದು ನಮ್ಮ ದೇಹದಲ್ಲಿ ನಾವು ಸೇವನೆ ಮಾಡ್ತಕ್ಕಂತಹ ಸ್ಥೂಲ ಆಹಾರ ಏನಿರ್ತದೆ ಅದರ ಮುಖಾಂತರವೂ ಕೂಡ ಆ ಒಂದು ದೇಹ ಅಂತಕ್ಕಂತಹದ್ದು ಕಟ್ಟಲ್ಪಡುತ್ತದೆ. ಆದರೆ ಇಲ್ಲಿ ಉನ್ನತ ಮಾರ್ಗಕ್ಕೆ ಹೋಗಬೇಕಾಗಿರ್ತಕ್ಕಂತಹ ಈ ಸ್ಥೂಲ ಮಟ್ಟದಲ್ಲೇ ಇರುವುದರಿಂದ ಇನ್ನ ಅಲ್ಲಿ ಸ್ವಪ್ರಜ್ಞೆ ಅಂತಕ್ಕಂಥದ್ದು ಇಲ್ಲದೆ ಇರುವುದರಿಂದ ಅದು ನಾವು ಅನೇಕ ಜೀವನದ ಅನುಭವಗಳು ಪಡೆದ ನಂತರ ಮುಂದೆ ಆ ಪ್ರಜ್ಞೆಯ ಹಂತಕ್ಕೆ, ಆ ಪ್ರಜ್ಞೆ ಅಂತಕ್ಕಂತಹದ್ದು ಚಾಲಿತವಾಗಿ ಮುಂದಿನ ಹಂತಗಳಲ್ಲಿ ಅದು ಈ ಒಂದು ಪರಿಶುದ್ಧತೆಯನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅಂದರೆ ಇಲ್ಲಿ ಈ ಒಂದು ದೇಹವನ್ನ ನಾವು ಪರಿಶುದ್ಧ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ, ಯಾವ ಒಂದು ಕಣಗಳು ಅಂತಕ್ಕಂಥವು ಇದಾವೋ ಅಲ್ಲಿ ಒಂದು ನಯವಾಗಿರ್ತಕ್ಕಂತಹ ಕಣಗಳು ಮತ್ತು ಒರಟಾಗಿರ್ತಕ್ಕಂತಹ ಕಣಗಳು ಅಂತಕ್ಕಂಥವು ಪ್ರಕೃತಿಯಲ್ಲಿಯೂ ಇದಾವೆ, ಮತ್ತು ನಾವು ಸೇವನೆ ಮಾಡ್ತಕ್ಕಂತಹ ಆಹಾರದಲ್ಲಿಯೂ ಇರ್ತವೆ, ಮತ್ತು ನಾವು ಸೇವನೆ ಮಾಡ್ತಕ್ಕಂತಹ ಗಾಳಿಯಲ್ಲಿಯೂ ಇರುತ್ತದೆ, ಮತ್ತು ದ್ರವದ ರೂಪದಲ್ಲಿರ್ತಕ್ಕಂತಹ ಅದರಲ್ಲಿಯೂ ಕೂಡ ನಾವು ಆಹಾರವಾಗಿ ಏನು ಉಪಯೋಗಿಸ್ತಾ ಇರ್ತೀವೋ ಆ ಅಣುಗಳಿಂದಲೇ ಈ ಸ್ಥೂಲ ದೇಹ ಅಂತಕ್ಕಂಥದ್ದು ನಿರ್ಮಾಣವಾಗ್ತಾ ಇರ್ತದೆ. ಆದ್ದರಿಂದ ಯಾವ ಆಹಾರವನ್ನು ತೆಗೆದುಕೊಂಡರೆ ಅದು ಈ ಪರಿಶುದ್ಧತೆ ಅಂತಕ್ಕಂಥದ್ದು ಪಡೆಯುವುದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮಗೆ ಈ ಸತ್ವಗುಣದ ಆಹಾರವನ್ನು ತೆಗೆದುಕೊಳ್ಳಬೇಕು. ಮತ್ತು ಯಾವ ಆಹಾರ ತೆಗೆದುಕೊಂಡರೆ ಈ ಒಳಗಡೆ ರೋಗ ರುಜಿನಗಳು ಪ್ರಾರಂಭ ಆಗ್ತಾವಂತ ಹೇಳಿದ್ರೆ, ಯಾವ ಅಳಿಸಿರ್ತಕ್ಕಂತಹ ಆಹಾರಗಳನ್ನ ಮತ್ತು ಈ ಮಾದಕ ವಸ್ತುಗಳನ್ನ ಇವೆಲ್ಲವನ್ನು ತೆಗೆದುಕೊಂಡರೆ ಹೊಗೆ ಸೊಪ್ಪು ಅಂತಕ್ಕಂಥದ್ದು ಇವೆಲ್ಲವನ್ನು ಉಪಯೋಗಿಸಿದಾಗ ಆ ಒಂದು ಶರೀರದಲ್ಲಿ ದುಷ್ಟ ಕಣಗಳು ಆಕರ್ಷಿತವಾಗಿ ದುಷ್ಟವಾಗಿರ್ತಕ್ಕಂಥ ಹೊರಟಾಗಿರ್ತಕ್ಕಂತಹ ಶರೀರವನ್ನ ಮಾಡೋದಷ್ಟೇ ಅಲ್ಲ, ಯಾವ ಈ ಒಂದು ಕೋಶಕಗಳಿರ್ತಾವೋ ಒಳಗಡೆ, ಅದು ನರಕೋಶಕಗಳಾಗಿರಬಹುದು ಅಥವಾ ಮಾಂಸಕೋಶಕಗಳಾಗಿರಬಹುದು, ಅವುಗಳ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡಿ ಆರೋಗ್ಯದಲ್ಲಿ ಕೆಡಕನ್ನು ಅಂತಕ್ಕಂಥದ್ದು ಉಂಟು ಮಾಡ್ತದೆ. ಅಂದ್ರೆ ಇಲ್ಲಿ ಈ ಒಂದು ಸ್ಥೂಲ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಣಮಯ ಕೋಶಗಳ ಒಂದು ಮೇಲಿನ 4 ದರ್ಜೆಗಳೇನಿದಾವೆ, ನಮ್ಮ ಒಂದು ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಾಣ ಅಂತಕ್ಕಂಥದ್ದು ಪ್ರಾಣಮಯ ಕೋಶದಿಂದ ಬರ್ತಕ್ಕಂಥದ್ದು. ಈ ಪ್ರಾಣಮಯ ಕೋಶದಲ್ಲಿ ನಮಗೆ ತಿಳಿದಿರುವಂತೆ ಈ ಏನು ಒಂದು ಚಕ್ರಗಳಿದ್ದಾವೆ, ಆ ಚಕ್ರಗಳು ಆ ಪ್ರಾಣಮಯ ಕೋಶದಿಂದ ಆ ಸೂರ್ಯನಿಂದ ಬರ್ತಕ್ಕಂತಹ ಆ ಒಂದು ಪ್ರಾಣ ಶಕ್ತಿಯನ್ನ ಅದರ ಮುಖಾಂತರ ಈ ದೇಹಕ್ಕೆ ಒದಗಿಸಿಕೊಡ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಒಂದು ಆಹಾರದ ಮುಖಾಂತರ ನಾವು ಈ ಒಂದು ಶಕ್ತಿಯನ್ನ ಕೊಡ್ತಕ್ಕಂತಹ ವ್ಯವಸ್ಥೆ ಇದೆ. ಮತ್ತು ಆಹಾರ ಅಂತ ಹೇಳಿದ್ರೆ ಅದು ನೀರಿನ ರೂಪದಲ್ಲಿರಬಹುದು, ಘನ ರೂಪದಲ್ಲಿರಬಹುದು, ಅಥವಾ ಅನಿಲದ ರೂಪದಲ್ಲಿರಬಹುದು, ನಾವು ಉಸಿರಾಡ್ತಕ್ಕಂಥ ಗಾಳಿ ಆಗಿರ್ಬೋದು. ಅಷ್ಟಲ್ಲದೆ ಪ್ರಾಣಮಯ ಕೋಶದಲ್ಲಿ ಏನು ಆ ಒಂದು ಸೂರ್ಯನ ಸೌರಶಕ್ತಿ ಇರ್ತದೋ ಆ ಸೌರಶಕ್ತಿಯನ್ನ ತೆಗೆದುಕೊಂಡು ಆ ಒಳಗಡೆ ಇರ್ತಕ್ಕಂತಹ ವಿವಿಧ ಅಂಗಗಳಲ್ಲಿ ಆ ಏನು ಒಂದು ಸಿಸ್ಟಮ್ಸ್ ಅಂತಕ್ಕಂಥದ್ದು ಇರ್ತವೋ ಅವುಗಳಿಗೆ ಆಯಾ ಕೋಶಕಗಳಿಗೆ ಯಾವ ರೀತಿಯ ಒಂದು ಚೈತನ್ಯ ಬೇಕಾಗಿರ್ತದೋ ಆ ರೀತಿಯಲ್ಲಿ ಅದು ಪರಿವರ್ತನೆ ಮಾಡಿ ಆ ಎಲ್ಲ ಕೋಶಗಳಿಗೆ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆಯು ಕೂಡ ಆ ಒಂದು ಸ್ಥೂಲ ಶರೀರದಲ್ಲಿ ಈ ಒಂದು ಪ್ರಾಣಮಯ ಕೋಶದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಅಂದ್ರೆ ಈ ರೀತಿಯಾಗಿ ನಮ್ಮ ಒಂದು ಸ್ಥೂಲ ಶರೀರವನ್ನ ನಾವು
ಯಾವ ತಮೋಗುಣ ಅಂತಕ್ಕಂಥದ್ದು ಈ ಘನ ರೂಪದಲ್ಲಿ ಹೆಚ್ಚಾಗಿರ್ತತೋ ಅಲ್ಲಿ ಸ್ಥಿರತೆ ಹೆಚ್ಚಾಗಿರ್ತತೆ, ಆದರೆ ಚಲನೆ ಕಡಿಮೆ ಇರ್ತತೆ. ಅದನ್ನ ನಾವು ರಜೋಗುಣಕ್ಕೆ ಪರಿವರ್ತನೆ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಅದಕ್ಕೆ ರಜೋಗುಣವನ್ನು ಹುಟ್ಟತಕ್ಕಂತಹ ವಸ್ತುಗಳನ್ನ ಸೇವನೆ ಮಾಡಿದಾಗ ಅಲ್ಲಿ ಆ ಒಂದು ಅಂದರೆ ಜಲತತ್ವದ ಒಂದು ಅಂಶವನ್ನು ನಾವು ಹೆಚ್ಚಾಗಿ ಸ್ವೀಕಾರ ಮಾಡಿದಾಗ ಆ ಚಲನೆ ಅಂತಕ್ಕಂಥದ್ದು ಹೆಚ್ಚಾಗಿ, ಈಗ ನಮ್ಮ ದೇಹದಲ್ಲಿ ನಾವು ತೆಗೆದುಕೊಂಡ್ರೆ ಶರೀರದಲ್ಲಿ ಸುಮಾರು 70% ದ್ರವವೇ ಇರ್ತದೆ. ಅಂದ್ರೆ ಆ ಚಲನೆಯಿಂದ ಆ ದೇಹದಲ್ಲಿ ಏನೆಲ್ಲ ಕ್ರಿಯೆಗಳು ನಡೀತಾ ಇದ್ದಾವೆ ಆ ಕ್ರಿಯೆಗಳು ಸುಗಮವಾಗಿ ನಡೆಸಿಕೊಡುವುದಕ್ಕೆ ಆ ಒಂದು ದ್ರವ ಅಂತಕ್ಕಂಥದ್ದು ಕೆಲಸ ಮಾಡ್ತದೆ. ಅದೇ ರೀತಿಯಾಗಿ ಬರೇ ಅಷ್ಟೇ ಅಲ್ಲ, ಈ ಪ್ರಾಣ ರೂಪದಲ್ಲಿ ಇರ್ತಕ್ಕಂತಹ ಏನು ಒಂದು ಅನಿಲಗಳು ಆಗಿರಬಹುದು, ಆ ಅನಿಲಗಳು ಕೂಡ ನಮ್ಮ ಶರೀರದಲ್ಲಿ ಇವೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬಹುದು. ಅಂದ್ರೆ ಈ ರೀತಿಯಾಗಿ ಈ ಒಂದು ಘನ, ದ್ರವ ಮತ್ತು ಅನಿಲ ಇವುಗಳ ರೂಪದಲ್ಲಿ ಇರ್ತಕ್ಕಂತಹ ಈ ಒಂದು ಸ್ಥೂಲ ಶರೀರವನ್ನ ಆ ಒಂದು ಜಡದಿಂದ ರಜಸ್ಸಿಗೆ, ರಜಸ್ಸದಿಂದ ಆ ರಜಸ್ಸಿನಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ನಮಗೆ ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅಂತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಈ ಇಂದ್ರಿಯಗಳ ಪ್ರೇರಣೆಯಿಂದ ಅವು ಸೆಳೆದುಕೊಂಡು ಹೋಗ್ತಕ್ಕಂತಹ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಅನುಭವದ ಹಿನ್ನೆಲೆಯಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಯಾವುದನ್ನು ಮಾಡಿದರೆ ಆರೋಗ್ಯ ನಮ್ಮಲ್ಲಿ ಇರುತ್ತದೆ, ನಾವು ಸದೃಢರಾಗಿ ಇರಬಹುದು ಅಂತಕ್ಕಂತಹ ಒಂದು ಅನುಭವ ನಮಗೆ ಸಿಗುತ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಸೂಕ್ತವಾಗಿರ್ತಕ್ಕಂತಹ ಆಹಾರದಲ್ಲಿ ನಾವು ಬದಲಾವಣೆಗಳನ್ನು ಮಾಡಿಕೊಳ್ತೀವಿ. ಅಂದ್ರೆ ಈ ರೀತಿಯಾಗಿ ನಾವು ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣ. ಅಂದ್ರೆ ಸತ್ವಗುಣ ಅಂತ ಹೇಳಿದ್ರೆ ಅಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ, ಕ್ರಮಬದ್ಧವಾಗಿರ್ತಕ್ಕಂತಹ, ನಿಯಮಿತವಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಆಹಾರಗಳನ್ನು ಬಳಸಿದಾಗ ಆ ಒಂದು ಸತ್ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಅಂದ್ರೆ ಈ ರೀತಿಯಾಗಿ ಈ ಸ್ಥೂಲ ಶರೀರವನ್ನ ನಾವು ಪರಿಶುದ್ಧ ಮಾಡಿಕೊಂಡಾಗ ಮುಂದಿನ ಹಂತಕ್ಕೆ ನಾವು ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಯಾವುದು ಆತ್ಮ, ಬುದ್ಧಿ, ಮನಸ್ಸು ಅಂತಕ್ಕಂಥ ಉನ್ನತ ಕ್ಷೇತ್ರವಿದೆಯೋ ಆ ಕ್ಷೇತ್ರಕ್ಕೆ ಈ ಒಂದು ಸ್ಥೂಲ ದೇಹ ಅನ್ನತಕ್ಕಂತಹದ್ದು ಒಂದು ಉತ್ತಮವಾಗಿರ್ತಕ್ಕಂತಹ ವಾಹಿನಿಯಾಗಿ ಕೆಲಸ ಮಾಡುವುದಕ್ಕೆ ಇದು ಸುಸಜ್ಜಿತವಾಗಿ ತಯಾರಾಗ್ತದೆ. ಅಂದ್ರೆ ಈ ರೀತಿಯಾಗಿ ಈ 3 ದೇಹಗಳು ಕೂಡ ಪರಿಶುದ್ಧವಾಗಿ ತ್ರಿಕರಣ ಶುದ್ಧಿ ಅಂತ ಏನು ಕರಿತೀವಿ, ಈ ರೀತಿಯಾಗಿ ತ್ರಿಕರಣ ಶುದ್ಧಿಯನ್ನು ಮಾಡಿಕೊಂಡಾಗ ಯಾವ ಆತ್ಮಬುದ್ಧಿ ಅನ್ನತಕ್ಕಂಥದ್ದು ಇದೆಯೋ ಆ ಆತ್ಮ ಬುದ್ಧಿಯಿಂದ ಬರ್ತಕ್ಕಂತಹ ತಾಡನಗಳೇನಿರ್ತವೆ ಆ ಒಂದು ಆ ಶ್ರುತಿಗೆ ಹೋಗಡತಕ್ಕಂತಹ ಶ್ರುತಿಗೆ ನಾವು ಈ ಶರೀರವನ್ನು ಆ ಅನುಭವ ಮಾಡಿಕೊಟ್ಟಾಗ ಇದು ನಾವು ಉನ್ನತ ಮಟ್ಟಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಅಂದ್ರೆ ಇಲ್ಲಿ ಈ ಒಂದು ಯಾವ ಈ ಕೆಳಗಿನ 3 ಭೂತಗಳಿದಾವೋ ಅಂದ್ರೆ ಈ ಘನ, ದ್ರವ ಮತ್ತು ಅದು ಡೆನ್ಸ್ ಫಿಸಿಕಲ್ ಬಾಡಿ ಅಂತಕ್ಕಂಥದ್ದು ಏನಿದೆ, ಮತ್ತು ಈ ಒಂದು ಯಾವ ಮೇಲಿನ ಈಥರಿಕ್ ಪ್ರಾಣಮಯ ಕೋಶಗಳಿಂದ ಅವು ಸಾಮಾನ್ಯವಾಗಿ ಸ್ಥೂಲ ಮಟ್ಟದಲ್ಲಿ ಅವು ಒಂದನ್ನೊಂದು ಬಿಟ್ಟು ಹೋಗುವುದಿಲ್ಲ. ಆದರೆ ಅವು ಎಷ್ಟರ ಮಟ್ಟಿಗೆ ಈ ಸ್ಥೂಲ ಮಟ್ಟದಲ್ಲಿ ಎಳೆದುಕೊಂಡಿರ್ತಾವಂದ್ರೆ ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಅವು ಎರಡೂ ಕೂಡ ನಾನೇ ಇದು ಅಂತಕ್ಕಂತಹ ಮಟ್ಟಕ್ಕೆ ಸಂಯೋಜನೆ ಆಗಿರ್ತವೆ. ಅಂದ್ರೆ ಈ ಒಂದು ದೃಷ್ಟಿಯಿಂದ ನಾನು ಈ ದೇಹವೇ ನಾನು ಅಂತಕ್ಕಂತಹ ಭಾವನೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಈ ಭಾವನೆ ಅಂತಕ್ಕಂತಹದ್ದು ಹೋಗಬೇಕು ಅಂತ ಹೇಳಿದ್ರೆ ಈ ಏನು ಒಂದು ಆಧ್ಯಾತ್ಮಿಕ ಈ ಒಂದು ಜ್ಞಾನ ಅಂತಕ್ಕಂಥದ್ದು ಇದೆಯೋ ಈ ಜ್ಞಾನವನ್ನು ನಾವು ಪಡೆದಾಗ ಈ ದೇಹ ನಾನಲ್ಲ, ನಾನು ಆತ್ಮಸ್ವರೂಪಿ, ಯಾವ ಪರಮಾತ್ಮನ ಪ್ರತಿರೂಪವಾಗಿರ್ತಕ್ಕಂಥ ಆತ್ಮವಿದೆಯೋ ಆ ಪರಮಾತ್ಮನ ಪ್ರತಿರೂಪವಾಗಿರ್ತಕ್ಕಂಥ ಆತ್ಮ ನಾನು ಈ ಶರೀರವಲ್ಲ ಅನ್ನತಕ್ಕಂತಹ ಪ್ರಜ್ಞೆ ನಮ್ಮಲ್ಲಿ ಮೂಡಿದಾಗ
ಆಗ ಇದರಲ್ಲಿ ಸ್ವಲ್ಪ ಈ ಒಂದು ನಾನು ಅಂತಕ್ಕಂಥದ್ದನ್ನ ಕೆಳಗಿನ ಮಟ್ಟದ ಮಲ್ಲಿ ಬಿಡಿಸಿಕೊಳ್ಳುವುದಕ್ಕೆ ಅದು ಸಾಧ್ಯವಾಗ್ತದೆ. ಸಮಯವಾಗಿದೆ ಅಂತ ಅನಿಸ್ತದೆ ನನಗೆ. ಈ ಒಂದು ಎಲ್ಲ ನನಗೆ ತಿಳಿದಿರ್ತಕ್ಕಂತಹ ರೀತಿಯಲ್ಲಿ ಈ ವಿಚಾರಗಳನ್ನ ನನಗೆ ಪ್ರಸ್ತುತ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಸೋದರಿ ಕೆ ಪಾರ್ವತಮ್ಮನವರಿಗೂ, ತಿಪ್ಪೇಸ್ವಾಮಿಯವರ ಅಧ್ಯಕ್ಷ ತಿಪ್ಪೇಸ್ವಾಮಿಯವರಿಗೂ, ಮತ್ತು ಈ ಒಂದು ಆನ್ಲೈನ್ ಕಾರ್ಯಕ್ರಮದ ಹಿನ್ನೆಲೆಯ ಕಾರ್ಯಕ್ರಮಗಳನ್ನ ಸುಸೂತ್ರವಾಗಿ ಮಾಡತಕ್ಕಂತಹ ಸೋದರ ಸೋದರಿಯರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂತಹ ಆತ್ಮ ನಮನಗಳನ್ನ ತಿಳಿಸಿ ಈ ನನ್ನ ಒಂದು ಭಾಷಣವನ್ನ ಮುಗಿಸ್ತೇನೆ. ಆತ್ಮೀಯ ಸೋದರ ಸೋದರಿಯರೇ, ಸ್ಥೂಲ ಲೋಕ